समर्थ। श्री दिवाकर दीक्षित गुरु महाराज की जय। जय चिदंबर। जय चिदंबर ಎಲ್ಲರಿಗೂ जय चिदंबर। जय जय चिदंबर। जय चिदंबर। जय जय चिदंबर। राजाधिराज सद्गुरुनाथ महाराज की जय। श्री गुरुदेव दत्त। गुरु ब्रह्मा गुरुर्विष्णु गुरुर्देवो महेश्वरा गुरुर साक्षात परब्रह्म तस्मै श्री गुरुवे नमः। गुरुर साक्षात परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೆ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ राजाधिराज श्री सद्गुरु शिव चिदंबरेश्वर महाराज की जय। श्री सद्गुरुदास राजा राम महाराज की जय। सकल साधु संत महाराज की जय। जय जय रघुवीर समर्थ. ಭಕ್ತಿಯೊಳು ತುಕಾರಾಮ ಅನುಭವದಲ್ಲಿ ಜ್ಞಾನದೇವ. ಶಾಂತಿಯೊಳು ಏಕನಾಥ ವೈರಾಗ್ಯದೊಳು ಶುಕಮುನೀತ. ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. जय जय रघुवीर समर्थ. पुंडलीक वरदे हर विठ्ठल पार्वती पतेश्वर महादेव. राजाधिराज सद्गुरुनाथ महाराज की जय। श्री गुरुदेव दत्त. शिव 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 सांब चिदंबर. शिव 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 सांब चिदंबर. हर 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 सांब चिदंबर. हर 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 सांब चिदंबर. शिव 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 सांब चिदंबर. शिव 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 सांब चिदंबर. हरिहर हरिहर सांब चिदंबर. हरिहर हरिहर सांब चिदंबर. हरिहर हरिहर सांब चिदंबर. हरिहर हरिहर सांब चिदंबर. शिव 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 सांब चिदंबर. शिव 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 सांब चिदंबर. हर 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 सांब चिदंबर. हर 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 सांब चिदंबर. शिव 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 सांब चिदंबर. शिव 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 सांब चिदंबर. औदुंबर निवासी भक्ताभिमानी राजाधिराज श्री सद्गुरु शिव चिदंबरेश्वर गुरु महाराज की जय। सद्गुरुदास राजा राम महाराज की जय। सकल साधु संत महाराज की जय। जय जय रघुवीर समर्थ. ಶ್ರೀರಾಮ್. ಪ್ರಪ್ರಥಮದಲ್ಲಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಸದ್ಗುರು ಶಿವ ಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅಂತರಂಗದ ಅತ್ಯಂತ ಶ್ರೇಷ್ಠ ಶಿಷ್ಯ ಶ್ರೇಷ್ಠ ದಾಸರ ಆಗಿರುವಂತಹ ಸದ್ಗುರು ದಾಸ್ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಆಮೇಲೆ ಮಹಾಸ್ವಾಮಿಯ ಪರಾವತಾರಿವೇ ಆಗಿರುವಂತಹ ಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾಗಿರುವ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ಮತ್ತು ಅವರ
ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ಸದ್ಗುರು ನಾರಾಯಣ್ ಭಗವಾನ್ ಮಹಾರಾಜರ ಶ್ರೀಚರಣಗಳಿಗೂ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಅಭಂಗ ಸತ್ಸಂಗ ಕಾರ್ಯಕ್ರಮದ ಸಂಪೂರ್ಣ ರೂವಾರಿಗಳು ಪರಮ ಕರುಣಾಮೂರ್ತಿಗಳು ಆಗಿರುವಂತಹ ಪರಮ ಪೂಜ್ಯ ಸಂತ ಶ್ರೇಷ್ಠ ಶ್ರೀ ಗುರು ಚಿದಂಬರ ದೀಕ್ಷಿತ ಗುರು ಮಹಾರಾಜರ ದಿವ್ಯ ಪಾದಾರವಿಂದಗಳಿಗೆ ನನ್ನ ಭಕ್ತಿಪೂರ್ವಕ ದಂಡವತ ನಮಸ್ಕಾರಗಳನ್ನು ಸಲ್ಲಿಸಿ ಪ್ರತಿನಿತ್ಯದಲ್ಲಿಯೂ ಜರುಗುವ ಅಭಂಗ ಸತ್ಸಂಗವನ್ನು ಅತ್ಯಂತ ವ್ಯವಸ್ಥಿತವಾಗಿ ಮತ್ತು ಭಕ್ತಿಪೂರ್ವಕವಾಗಿ ಒಳ್ಳೆಯ ಜವಾಬ್ದಾರಿಯಿಂದ ನಡೆಸಿಕೊಂಡು ಬರುತ್ತಿರುವಂತಹ ನಮ್ಮೆಲ್ಲರ ಆತ್ಮೀಯ ಗುರು ಭಗಿನಿಯರಿಗಳಿಗೂ ನನ್ನ ಭಕ್ತಿಪೂರ್ವಕ ವಂದನೆಗಳನ್ನು ಸಲ್ಲಿಸಿ ಇವತ್ತಿನ ಈ ಒಂದು ಅಭಂಗ ಸತ್ಸಂಗ ಕಾರ್ಯಕ್ರಮದಲ್ಲಿ ಕೂಡಿರುವಂತಹ ಎಲ್ಲ ಗುರುಬಂಧುಗಳಿಗೆ ಗುರು ಭಗಿನಿಯರಿಗೆ ತಾಯಂದಿರಿಗೆ ಮುಮುಕ್ಷುಗಳಿಗೆ ಸಾಧಕರಿಗೆ ಸಾಧಕಿಯರಿಗಳಿಗೆ ಸರ್ವರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ನಾವು ನೀವುಗಳೆಲ್ಲ ಮತ್ತೊಮ್ಮೆ ಜೀವನದ ಸತ್ಯವನ್ನ ಭಕ್ತಿಯ ಮರ್ಮವನ್ನ ಭಗವಂತನ ಒಲಿಮೆಯ ಸೂತ್ರವನ್ನ ಆ ಒಂದು ಗುಹ್ಯತಮವಾದಂತಹ ಶುದ್ಧ ಜ್ಞಾನವನ್ನ ತಿಳ್ಕೊಳ್ಳೋ ಸಂಬಂಧ ಕುಳಿತದ್ದಾಗ್ಯದ. ಜೀವನದೊಳಗ ಭಗವಂತನ ಭಕ್ತಿ ಮಾಡೋದಾಗ್ಲಿ ಪರಮಾರ್ಥವನ್ನು ಅವಲಂಬಿಸಿ ನಡೆಯೋದಾಗ್ಲಿ ಆಧ್ಯಾತ್ಮದ ಒಂದು ತತ್ವ ಚಿಂತನದೊಳಗೆ ಕಾಲ ಕಳೆಯೋದಾಗಲಿ ಆತ್ಮಜ್ಞಾನಿ ಬ್ರಹ್ಮಜ್ಞಾನಿ ಸದ್ಗುರುಗಳ ಒಂದು ಪ್ರಾಪ್ತಿಯಾಗಲಿ ಸತ್ಸಂಗಗಳಾಗಲಿ ಇವೆಲ್ಲ ಸುಮ್ಮನೆ ಸಿಗುವುದಿಲ್ಲ ಅಂತೇಳಿ ಜ್ಞಾನಿಗಳು ಹೇಳ್ತಾರ. ಇವಕ್ಕೆಲ್ಲಕ್ಕೂ ಹಿಂದ ಅನಂತಾನಂತ ಜನ್ಮದ ಸುಕೃತ ನಮ್ಮ ಹಿಂದೆ ಇರ್ತದಂತಾರವ್ರು. ಅನಂತಾನಂತ ಜನ್ಮ ಅಲ್ಲಿಗೆ ಸರಳ ಆಗ್ತದ. ಅಂದ್ರ ಅನಂತಾನಂತ ಜನ್ಮಗಳನ್ನು ನಾವು ಹುಟ್ಟೆವು ಅನ್ನುವಂಥದ್ದಂತೂ ಖಾತ್ರಿನೇ. ಬಹಳಷ್ಟು ಜನ್ಮಗಳನ್ನು ಹುಟ್ಟೆವು ಅಂದ ಮಾತ್ರಕ್ಕೆ ನಾವು ಹಾಗೆ ಹುಟ್ಟಿದವ್ರು ಹುಟ್ಟಿದಂಗೆ ಉಳಿದಿಲ್ಲ, ಅದ್ರ ಜೊತೆ ನಾವು ಇಲ್ಲಿಂದ ಪಯಣನೂ ಮಾಡ್ಯವು ಅಂತಾರ. ಸಮರ್ಥರು ಒಂದು ಕಡೆ ಅಂತಾರ ಶ್ರೋತಿ ಕೋಪನಕರಾವ ಅಂತಾರವ್ರು. ಸಿಟ್ಟು ಮಾಡ್ಕೋಬೇಡ್ರಿ, ಆ ಶಬ್ದ ಅಂದ ಕೂಡಲೇ ನೀ ಹೋಗ್ತಿಪ್ಪ ಅಂದ ಕೂಡಲೇ ಭಯಂಕರ ಸಿಟ್ಟು ಬರ್ತದೆ. ಯಾಕಂದ್ರೆ ಈ ದೇಹಾಭಿಮಾನಿಗಳಿಗೆ ದೇಹ ಮೋಹಿಗಳಿಗೆ ವಾಸನಾದಲ್ಲಿ ಮುಳುಗಿದವ್ರಿಗೆ ಏನಾಗ್ತದೆ, ನೀ ಲಘು ಹೋಗ್ತಿಪ್ಪ ಅಂತಂದ್ರೆ ಭಯಂಕರ ಸಿಟ್ಟು ಬಂದ್ಬಿಡ್ತದೆ. ಯಾಕಂದ್ರೆ ಅವ್ರು ಹೋಗುವುದಿಲ್ಲ ಅಂತ ತಿಳ್ಕೊಂಡೇ ಪ್ರಪಂಚ ಮಾಡ್ತಿರ್ತಾರ. ಆ ರೀತಿ ಒಂದು ರೀತಿ ಭ್ರಮದೊಳಗೆ ಮುಳುಗಿರ್ತಾರ. ಅಂಥದ್ರಾಗ ನೀ ಲಘು ಹೋಗ್ತೀವ ಅಂದ್ರೆ ಎದಿ ಹೊಡೆದಂಗೆ ಆಗ್ತದೆ ನೋಡ್ರಿ ಅವ್ರಿಗೆ. ಆದ್ರೆ ಅವ್ರಂತಾರ ಶ್ರುತಿ ಕೋಪನಕರವ, ಇದಕ್ಕೆ ಸಿಟ್ಟಿಗೆ ಹೇಳ್ಬೇಡ್ರಿ ಅಂತಾರ ಮಹಾರಾಜರು ದಾಸಬೋಧದೊಳಗೆ ಮೃತ್ಯು ನಿರೂಪಣದಾಗ. ಆ ಮೃತ್ಯುಲೋಕ ಸಕಳಾಸಟ ಅವ ಇಲ್ಲಿ ಬಂದದಂದಾಗ ಮೃತ್ಯು ಮುಖವಾಗಿ ಹೋಗ್ಲಿಕ್ಕೆ ಬೇಕು. ಉಪಜಲ ಪ್ರಾಣಿ ಜಾಯಿಲ ಬರವ ಮೃತ್ಯು ಪಂತೆ. ಯಾವ್ದ್ಯಾವ್ದು ಹುಟ್ಟ್ಯದ ಅದು ಹೋಗ್ತದ. ಅದು ಹೆಂಗದ ಅಂದ್ರೆ ಹುಟ್ಟುತ್ತದ, ಬೆಳೀತದ, ದೊಡ್ಡವ ಆಗ್ತದ. ಯಾವ್ದ್ಯಾವುದು ಏನಪ್ಪ ಅಂದ್ರೆ ಪ್ರಾರಬ್ಧಾನುಸಾರವಾಗಿ ಕರ್ಮಗಳನ್ನು ಮಾಡ್ತದ. ಅಂಥದ್ರಾಗೆ ಅನಂತ ಜನ್ಮದ ಸುಕೃತಿ ಇದ್ದಂತಹ ಆ ಒಂದು ಪ್ರಾಣಿ ಭಗವಂತನಿಗಾಗಿ ಹಂಬಲಿಸ್ತದ, ಭಗವಂತನ ಸೇವೆಯೊಳಗೆ ಕಾಲ ಕಳೀತದ, ಭಗವಂತನ ಅಸ್ತಿತ್ವ ಅರಿವನ್ನು ಮಾಡ್ಕೋಬೇಕು ಅಂತೇಳಿ ಸದಾ ಚಿಂತನದೊಳಗಿರ್ತದ, ಸದಾ ತಳಮಳದೊಳಗಿರ್ತದ. ನಾನು ಈ ಗರ್ಭವಾಸದ ದುಃಖದಿಂದ ನಾನು ಪೂರ್ಣ ಏನಪ್ಪ ಬಿಡುಗಡೆ ಆಗಬೇಕು. ಜನನ ಮರಣ ಚಕ್ರದಿಂದ ನಾನು ಆ ಚಕ್ರದಿಂದ ಹೊರಗೆ ಬರಬೇಕು. ಆ ಭಗವಂತನ ಚರಣದೊಳಗೆ ಆನಂದದ ಒಂದು ಏನಪ್ಪ ಅಂದ್ರೆ ಆನಂದದ ಅನುಭೂತಿಯೊಂದಿಗೆ ಆನಂದದಲ್ಲಿ ನಾನು ಏನಪ್ಪ ಅಂದ್ರೆ ಆ ಪರಮಾನಂದದ ಒಂದು ಅನುಭವದೊಳಗೆ ನಾನು ಮೀಯಬೇಕು. ಇಂಥವೆಲ್ಲ ಕೇವಲ ಕೆಲವೊಂದಷ್ಟು ಪಾಯೇ ನಿಶ್ಚಲಾಚ ವಿವೇಕ ಐಸಾ ಲಕ್ಷಾನ್ಮದೇ ಏಕ ಅಂತ ಆ ನಿಶ್ಚಳ ಪರಬ್ರಹ್ಮ ಮಹಾಸ್ವಾಮಿಯ ರೂಪ ಸ್ವರೂಪದ ಒಂದು ಆನಂದದೊಳಗೆ ಮೀಯಬೇಕನ್ನೋರು ಎಷ್ಟು ಮಂದಿ ಇರ್ತಾರ ಅಂದ್ರೆ ಜ್ಞಾನಿಗಳ ಒಂದು ಲೆಕ್ಕದ ಪ್ರಕಾರ ಸಮರ್ಥವ ದಾಸಬೋಧದ ವಾಣಿ ಪ್ರಕಾರ ಲಕ್ಷಾನ್ಮದೇ ಏಕ ಅಂತ. 1,00,000 ಒಬ್ರೇನ್ರಿ ಸಿಗ್ಲಿಕ್ಕೆ ಸಾಧ್ಯದ ಅಂತಂತಾರ ಅವರು. ಅಂಥ ಲಕ್ಷ ಒಳಗೆ ನಾವೆಲ್ಲರೂ ಒಬ್ಬೊಬ್ರು ಆಗ್ಯವು. ಇಲ್ಲಿ ನಾವು ಬಂದೆವು. ಯಾರು ಸ್ತ್ರೀ ರೂಪದೊಳಗಿದ್ದಾರ, ಯಾರು ಪುರುಷ ರೂಪದೊಳಗಿದ್ದಾರೆ. ಆದ್ರೆ ಅವರು ಸ್ತ್ರೀಯರೇ ಇರಲಿ ಪುರುಷರೇ ಇರಲಿ, ಅವರು ಈ ಪರಮಾರ್ಥದ ಒಂದು ಅರ್ಥವನ್ನು ಅನುಭವಿಸಿದ್ರಂದ್ರೆ ಭಗವಂತನ ಮಹಾಸ್ವಾಮಿಯ ಸ್ವರೂಪದ ಸಾಕ್ಷಾತ್ಕಾರ ಆತು ಅಂದ್ರೆ ಆವಾಗ ಗೊತ್ತಾಗ್ತದ ಭಗವಂತ ಸ್ತ್ರೀನೂ ಅಲ್ಲ
ಪುರುಷನೂ ಅಲ್ಲ. ನಮ್ಮದು ಸ್ವರೂಪ ಸ್ತ್ರೀನೂ ಅಲ್ಲ ಪುರುಷನೂ ಅಲ್ಲ. ಶರೀರ ಹಂಗನಿಸ್ತದ, ಶರೀರದ ಅವಯವಗಳಾಗಲಿ ಶರೀರದ ಒಂದು ಏನಪ್ಪಾ ಅಂದ್ರೆ ಹಾಲ್ಚಾಲುಗಳಾಗಲಿ ನಮಗನಿಸ್ತಾವ ಅವ್ರ ಸ್ತ್ರೀ ನಾವು ಪುರುಷರು ಅಂತೇಳಿ. ಆದ್ರೆ ಸ್ವರೂಪದ ಒಳಗೆ ನಾವು ಮಿಂದೆವು ಅಂದ್ರೆ ಅಲ್ಲಿ ಯಾವ ಸ್ತ್ರೀನೂ ಇಲ್ಲ ಪುರುಷನೂ ಇಲ್ಲ ನಪುಂಸಕನೂ ಇಲ್ಲ, ಏನೂ ಇಲ್ಲೇ ಇರಲಾರ್ದಂತ ಒಂದು ಸ್ಥಿತಿ ಅದ. ಆ ಸ್ಥಿತಿಯ ಅನುಭವ ನಮಗೆ ಆಗಬೇಕಾಗ್ಯದ. ಅದು ಆಗಬೇಕಾಗಿತ್ತು ಅಂದ್ರೆ ನಾವು ಯಾವ ರೀತಿಯಾಗಿ ನಾವು ಮಹಾಸ್ವಾಮಿಯ ಭಕ್ತಿಯನ್ನು ಮಾಡಬೇಕು, ಯಾವ ರೀತಿಯಾಗ ನಾವು ಸದ್ಗುರುಗಳ ಭಕ್ತಿಯೊಳಗೆ ನಮ್ಮ ಪ್ರತಿಯೊಂದು ಕ್ಷಣವನ್ನು ಕಳಿಬೇಕು ಅನ್ನುವಂಥದ್ದನ್ನ ತಿಳ್ಕೊಳ್ಳೋ ಸಂಬಂಧ ಮಹಾತ್ಮರು ಏನ್ ಮಾಡಿದ್ರು, ಅಭಂಗ ರೂಪದಿಂದ, ಗ್ರಂಥ ರೂಪದಿಂದ, ಆಮೇಲೆ ದೋಹಾದ ರೂಪದಿಂದ, ಕನ್ನಡ ಪದ್ಯಗಳ ರೂಪದಿಂದ, ಶರಣರು ವಚನಗಳ ರೂಪದಿಂದ ನಮಗೆಲ್ಲರೂ ಕಾಲಮಾನಕ್ಕನುಸರಿಸಿ ಆ ಭಾಷಾಕ್ಕನುಗುಣವಾಗಿ ಪ್ರತಿಯೊಬ್ಬರಿಗೂ ತಿಳಿಯುವಂಗ ಆ ಒಂದು ವೇದದ ಸಾರವನ್ನ, ವೇದದ ಅಂತವನ್ನ, ವೇದಾಂತವನ್ನ ನಮಗ ಈ ಒಂದು ಆಡು ಭಾಷೆಯೊಳಗೆ ತಿಳಿಸಿರಲ್ಲ. ಕಾಯ ಸಾಂಗುಮೆಯ ಸಂತಾಚೆ ಉಪಕಾರ, ಆ ಸಂತರ ಉಪಕಾರವನ್ನ ನಾವು ಎಷ್ಟು ವರ್ಣನ ಮಾಡಿದ್ರು ಕಡಿಮೆ ಅದ. ನಮಗ್ ಕಲ್ಪನೆ ಬರುವಲ್ತು. ನಾವೇ ಭಗವಂತನ ಮೇಲೆ ಉಪಕಾರ ಮಾಡ್ತೇವೆ ಅಂತ ತಿಳ್ಕೊಂಡೆವು. ನಾವೇ ನೋಡ್ರಿ, ನಾವು ಹೋಗ್ಲಿಕ್ಕಂದ್ರೆ ಹೆಂಗ್ ನಡೀತದಲ್ಲ ಸತ್ಸಂಗ, ನಾವು ಹಾಡ್ಲಿಕ್ಕಂದ್ರೆ ಹೆಂಗ್ ನಡೀತದ, ನಾವು ಹೇಳಲಿಕ್ಕಂದ್ರೆ ಹೆಂಗ್ ನಡೀತದ. ಕೇಳಾರ ಇರ್ಲಾರ್ದಂದ್ರೆ ಹೇಳೋರು ಏನ್ ಮಾಡ್ತಾರ, ಆ ಗ್ರಂಥ ನಾ ಬರ್ದನಿ, ಈ ಹಾಡ ನಾ ಬರ್ದನಿ, ಅದಕ್ಕೆ ಧಾಟಿ ನಾ ಕೂಡ್ಸೀನಿ, ಒಂದೋ ಎರಡೋ ಈ ಗುಡಿ ಕಟ್ಟಬೇಕಾದ್ರೆ ನಾ ಭಯಂಕರ ಇಲ್ಲೇ ನಾನೇ ನಿಂತೆಲ್ಲ ಮಾಡ್ಸೀನಿ, ಇನ್ನು ಕೆಲವರು ನಾವೇ ಕಲ್ಲು ಹೊತ್ತೇವು, ಮಣ್ಣು ಹೊತ್ತೇವು, ಇಟ್ಟಂಗಿ ಹೊತ್ತೇವು. ಎಷ್ಟು ಉಪಾಧಿಗಳನ್ನು ನಾವು ಮುಂದೆ ಮಾಡಿಬಿಡ್ತೇವೆ ಅಂದ್ರೆ ಭಗವಂತ ಅಂತಾನ, ಇವ್ರು ಹೆಂಗಪ್ಪ ಇದು ನಾವೇ ಮಾಡ್ಯಾವ ಅಂತ ಇವ್ರ ಕಡೆ ಏನರೇ ಒಂದು ಕರ್ತೃತ್ವ ಸಾಮರ್ಥ್ಯರೇ ಏನದ ಅಂತಂತಾರ. ಯಾಕಂದ್ರ ಭಗವಂತ ಅವ 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 ಇಚ್ಛಾ ಮಾಡ್ಲಾರ್ದ ಒಂದು ಹುಲ್ಲು ಕಡ್ಡಿಡು ಅಳಿಗಾಡುದಿಲ್ಲ ಅಂತಂತ ಏನಪ್ಪಾ ಅಂದ್ರ ಅನುಭಾವಿಗಳು ಹೇಳ್ತಾರ. ನಮ್ಮ ಮಹಾರಾಜರು ಆತ್ಮ ಸಾಕ್ಷಾತ್ಕಾರ ಪ್ರಪಂಚದ ಇದಾಗೆ ಆಗಿತ್ತು. 1940ನೇ ಇಸ್ವಿಯೊಳಗ ಅವರು ಪ್ರಪಂಚ ತ್ಯಾಗ ಮಾಡ್ಬೇಕಂತ ನಿರ್ಧಾರ ಮಾಡಿದ್ರು. ಯಾಕಂದ್ರೆ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಪ್ರಪಂಚ ತ್ಯಾಗ ಮಾಡಿದವ್ರನ್ನ ಬಹಳಷ್ಟು ಕೇಳ್ತೇವೆ ನಾವು. ಆದ್ರೆ ನಮ್ಮ ಗುರುನಾಥ ಸದ್ಗುರು ರಂಗರಾವ್ ಮಹಾರಾಜರು ಆತ್ಮ ಸಾಕ್ಷಾತ್ಕಾರ ಕೇವಲ 20 ವರ್ಷನಾಗ ಪ್ರಪಂಚದೊಳಗೆ ಇದ್ದುಕೊಂಡೇ ಮಾಡಿದ್ರು. ಆತ್ಮ ಸಾಕ್ಷಾತ್ಕಾರ ಆದ್ಮೇಲೆ ತನ್ನ ಸದ್ಗುರುವಿನ ಕೀರ್ತಿಯನ್ನು ಬೆಳೆಸಬೇಕು, ಭಕ್ತಿಯನ್ನು ಬೆಳೆಸಬೇಕು ಅನ್ನುವಂತ ಒಂದೇ ಒಂದು ಹಂಬಲದಿಂದ ಪ್ರಪಂಚ ತ್ಯಾಗ ಮಾಡಿದ್ರು. ತ್ಯಾಗ ಮಾಡುವ ಹೊತ್ನಾಗ ಅವ್ರಿಗೇನು ಅನ್ನಿಸ್ತು, ಮತ್ತೆ 7 ಕುಲಕರ್ಣಿಕೆನೇ ಇತ್ತು, ಸಾಕಷ್ಟು ಸಂಪತ್ತಿತ್ತು, ಸಾಕಷ್ಟು ಜಮೀನುಗಳಿದ್ದು, ಎಲ್ಲಾ ಜಮೀನು ಹೆಂಡ್ರು ಮಕ್ಕಳು ಇವ್ರೆಲ್ಲರಿಗೂ ಒಪ್ಪಿಸಿ ಒಂದು ಸ್ವಲ್ಪ ಜಮೀನು ಇಟ್ಕೊಂಡ್ರು ಅವ್ರು. ಯಾಕಂದ್ರೆ ನಾ ಇನ್ನು ಮನೆ ಬಿಟ್ಟು ಹೋದ್ಮೇಲೆ ಆ ಜಮೀನು ಮಾರಿ ಬಂದ್ ರೊಕ್ಕದೊಳಗೆ ನನ್ನ ಗುರುನಾಥ ಅಂದ್ರೆ ಸದ್ಗುರು ಸಮರ್ಥ ರಾಜ ರಾಮಚಂದ್ರ ಮಹಾರಾಜರು ವೃಂದಾವನ ಸ್ಥಾಪಿಸಿ ಅಲ್ಲಿ ಭಕ್ತಿ ಕಾರ್ಯ ಮಾಡಬೇಕು ಅಂತ ಒಂದು ಸಣ್ಣ ಸಂಕಲ್ಪ ಬಂದದ್ದಕ್ಕೆ ಅವತ್ತ ಸ್ವಪ್ನ ಪ್ರಚೀತಿ ಆಗಿಬಿಡ್ತದ. ನಮ್ಮ ಮಹಾರಾಜ್ರಿ ಅವ್ರಂತಾರ, ರಾಮಚಂದ್ರ ಮಹಾರಾಜರು ಏನೋ ರಂಗಣ್ಣ ಅಂತಾರ ಅವರು, ಏನು ನನ್ನ ಭಕ್ತಿ ಬೆಳೆಸಲಿಕ್ಕೆ ನೀನು ಈ ಒಂದು ಹೊಲದ ಬಗ್ಗೆ ಮೇಲೆ ಸಹಿತ ಹೊಲದ ಮೇಲೆ ಮೋ ಇಟ್ಕೊಂಡು ಕೂತಿಲ್ಲ, ಬಾ ಬಿಟ್ಟಂತಂದ್ರ ಅವರು. ನಾನು ಕಡ್ಡಿ ಕೈಲಿ ಗುಡ್ಡದಂತ ಕೆಲಸ ಮಾಡಿಸ್ಕೊಳಿಕ್ಕೆ ನಾ ಇದ್ದೀನಿ ಅಂದಾಗ ಮಹಾರಾಜರ ಕಣ್ಣ ನೀರು ಬಂದು, ಎಂಥ ತಪ್ಪು ನನ್ನ ಕೈಲೇ ಆಗ್ತಿತ್ತಲ್ಪ, ನಾನು ಮಾಡಿನೇ, ನಾನು ಮಾಡಬೇಕು ಅನ್ನುವಂಥದ್ದು ಎಷ್ಟು ಅಜ್ಞಾನ ಆವರಿಸಿ ಬಿಟ್ಟಿತ್ತಲ್ಲ ಅಂತೇಳಿ ಹುಟ್ಟು ಮಟ್ಟಿ ಮೇಲೆ ಮನೆ ಬಿಟ್ಟು ಬಂದರು. ಇವತ್ತಿನ ದಿವಸ ಇಂಥ ಒಂದು ಮಹಾನ್ ಸಂಪ್ರದಾಯ ನಮ್ಮದು ಜಗತ್ತಿಗೆ ಭಕ್ತಿಯನ್ನು ಬೆಳಗಲಿಕ್ಕತ್ತದ. ಇದಕ್ಕೆ ಕಾರಣ ಏನು ಅಂದ್ರೆ ನಾವ್ಯಾರೂ ಕಾರಣ ಅಲ್ಲ, ಯಾರೂ ಕಾರಣನೇ ಅಲ್ಲ. ನಮ್ಮ ಮಹಾರಾಜರು ನಿರ್ಯಾಣ ಆದ್ಮೇಲೆ 50ನೇ ವರ್ಷದ ಒಂದು ಇದು ಮಾಡಿದೆವು ನಾವು, ಪುಣ್ಯಾರಾಧನೆಯನ್ನು ವಿಜೃಂಭಣೆಯಿಂದ ಮಾಡಿದೆವು. ಅದೇನು ಎಲ್ಲರೂ ಕೂಡಿಸಿ ಮಾಡಿದೆವು. ಅಲ್ಲಿ 50 ವರ್ಷ ಆದರೂ ಸಹಿತ ಇನ್ನ ವರ್ಷಕ್ಕೆ ಹೆಚ್ಚು ವೈಭವದಿಂದನೇ ನಡೀತಾ ಹೊರತಾಗಿ ಅಲ್ಲಿ ಕುಂದುಕೊರತೆಗಳು ಆಗಿಲ್ಲ. ಯಾಕ ಅಂದ್ರ ಈ ಒಂದು ಸೂತ್ರ ನಾವೆಲ್ಲರೂ ಪಾಲಿಸ್ಕೊಂಡು ಹೊಂಟಿವು. ಏನು ಇದು ಕೇವಲ ಮಹಾರಾಜರು ಮಾಡಿಸ್ಕೊಳಿಕತ್ತರ, ನಾವು ಮಾಡ್ಲಿಕ್ಕತ್ತೇವೆ. ಇದ್ರಾಗ ನಮ್ಮ ಕರ್ತೃತ್ವ ಅನ್ನುವಂಥದ್ದು ಏನೂ ಇಲ್ಲ ಅನ್ನುವಂಥದ್ದು
ಈ ಒಂದು ಸಂಕಲ್ಪದಿಂದ ದುಡಿಯುವಂಥವ್ರು ಬಹಳ ಮಂದಿ ಇದ್ದಾರೆ ಅಂತೇಳಿ ಇದೆಲ್ಲ ನಡ್ಲಿಕ್ಕತ್ತದ. ಒಂದು ಸಮುದಾಯದೊಳಗ ನಾ ಮಾಡಿದ್ದನವರು ಇದ್ದಾರೆ, ನನ್ನಿಂದ ಆಯ್ತನವರು ಇದ್ದಾರೆ. ಆಮೇಲೆ ಎಲ್ಲನೂ ಭಗವಂತನ ಒಂದು ಕರ್ತೃತ್ವದ ಅಂತ ತಿಳ್ಕೊಂಡು ಸದ್ಗುರುಗಳ ಮೇಲೆ ಸಂಪೂರ್ಣ ಭಾರ ಹಾಕಿ ಏನಪ್ಪಾ ಅಂದ್ರೆ ಈ ಗುರುನಾಥನ ಸೇವಾದೊಳಗೆ ಭಾಗವಹಿಸಿರ್ತಾರೆ. ಅಂಥವರು ಬಹಳಷ್ಟು ಮಂದಿ ಇದ್ದಲ್ಲಿ ಮಾತ್ರ ಭಕ್ತಿಯ ಒಂದು ಉತ್ತರೋತ್ತರ ಬೆಳವಣಿಗೆ ಕಂಡು ಬರ್ತದೆ. ತಾವೆಲ್ಲರೂ ಈಗ ಮೊನ್ನೆ 267ನೇ ವರ್ಷದ ಜನ್ಮೋತ್ಸವವನ್ನ, ಮಹಾಸ್ವಾಮಿಗಳ ಜನ್ಮೋತ್ಸವವನ್ನು ವೈಭವದಿಂದ ಆಚರಿಸಿರಿ. ಈ ನನಗನ್ಸಿದ ಮಟ್ಟಿಗೆ ಅದೇ ಒಂದು ಆನಂದದ ಉನ್ಮಾದದೊಳಗೆ ನೀವೆಲ್ಲರೂ ಇರಬೇಕು. ಆದ್ರೆ ಇದ್ರ ಹಿಂದೆ ಒಂದು ರೋಮಾಂಚನ ಆಗುವಂತ ಒಂದು ಅನುಭವ ನಮಗೇನಾಗ್ತದೆ ಅಂದ್ರೆ, 267 ವರ್ಷದ ಹಿಂದೆ ಮಹಾಸ್ವಾಮಿಗಳನ್ನು ನೋಡಿದವ್ರು ಯಾರೂ ಈಗಿಲ್ಲ. ಈಗ ಯಾರೋ ಅವ್ರು ನೋಡಿಲ್ಲ. ಹಿಂದೆ ನೋಡಿದವರು ಬರೆದಿಟ್ಟ ಒಂದು ಅಭಂಗಗಳಾಗಲಿ, ಹಿಂದಿನವರು ಬರೆದಿಟ್ಟ ಅವರ ಲೀಲೆಗಳನ್ನಾಗಲಿ, ಇವನ್ನ ಶ್ರವಣ ಮಾಡಿ ಈಗ ಜನರು ಹೆಂಗಾಗ್ಯದ ಅಂದ್ರೆ, ಎಲ್ಲಾ ಮಹಾಸ್ವಾಮಿಯ ಭಕ್ತವೃಂದ ಹೆಂಗಾಗ್ಯದ ಅಂದ್ರೆ, ಮಹಾಸ್ವಾಮಿ ಈ ಸದ್ದ ಏನಪ್ಪಾ ಅಂದ್ರ ಅವತಾರದೊಳಗೆ ಇದ್ರು, ಸಗುಣ ರೂಪದಾಗ ನಮ್ಮ ಮುಂದಿದ್ರು ಸಹಿತ ಇಷ್ಟು ಭಕ್ತಿ ನಡೀತಿತ್ತೋ ಇಲ್ಲೋ ಅನ್ನುವಂತ ಸಂಶಯ ಬರುವಂಗದ. ಯಾಕಂದ್ರೆ ಅವ್ರ ಅವತಾರ ಕಾರ್ಯದಾಗ ನೋಡಿದ್ರೆ 12 ವರ್ಷ ದೇಶ ಸಂಚಾರ ಮಾಡಿದ್ರೆ ಇಡೀ ಪ್ರಪಂಚನೇ ತಗೊಂಡು. ಈಗ ಏನು ಅವ್ರ ಶಿಷ್ಯವರಿಂದ ಗುರುವೃಂದ ಏನಪ್ಪಾ ಅಂದ್ರ ತನು ಮನ ಧನ ಸರ್ವಸ್ವವನ್ನು ಅರ್ಪಣಾ ಮಾಡಿ ಮಹಾಸ್ವಾಮಿಯ ಸೇವೆ ಒಂದು ಭಕ್ತಿಯ ಒಂದು ಧ್ವಜವನ್ನ ಆಕಾಶದ ಎತ್ತರಕ್ಕೆ ಹಾರಿಸ್ಲಿಕ್ಕತ್ತಾರಲ್ಲ ಅಂತ ನನಗಂತೂ ಇಷ್ಟು ಸಂತೋಷ ಆಗ್ತದ. ಗುರುನಾಥನ ಭಕ್ತಿ ಈ ರೀತಿ ಬೆಳೆಸುವಂತ ಶಿಷ್ಯರು, ಅಂತ ಒಂದು ಸಶಿಷ್ಯರು ಎಲ್ಲಿರ್ತಾರಲ್ಲ ಆ ಭೂಮಿನೇ ಪುಣ್ಯವಂತದ್ದು ಅಂತ ಅನಿಸ್ತದ. ಇರ್ಲಿ, ಇದರಿಂದ ನಮಗೆ ಏನ್ ತಿಳಿತದ? ಇವನ್ನೆಲ್ಲ ನೋಡಿದಾಗ ಮನುಷ್ಯ ಯಾವಾಗ್ಲಿ ಬರೇ ಚರಿತ್ರೆ ಓದಿದ್ರೆ ಆಗುದಿಲ್ಲ, ಬರೇ ಲೀಲೆಗಳನ್ನು ಓದಿದ್ರೆ ಆಗುದಿಲ್ಲ, ಬರೇ ಏನಪ್ಪಾ ಅಂದ್ರ ಅಭಂಗಗಳನ್ನು ಓದಿದ್ರು ಆಗುದಿಲ್ಲ, ಕೇಳಿದ್ರು ಆಗುದಿಲ್ಲ, ಅರ್ಥ ಮಾಡ್ಕೊಂಡ್ರು ಆಗುದಿಲ್ಲ. ಆ ಅರ್ಥದ ಹಿಂದಿರುವಂತ ಗೂಢಾರ್ಥವನ್ನು ನಾವು ತಿಳ್ಕೊಂಡೇವಂದ್ರ ಎಲ್ಲನೂ ಭಗವಂತನ ಆ ಮಹಾಸ್ವಾಮಿಯ ಸಂಕಲ್ಪದಿಂದ ನಡ್ಲಿಕ್ಕತ್ತ ಅನ್ನುವಂತ ಸೂಕ್ಷ್ಮ ಸಂದೇಶ ಮಹಾಸ್ವಾಮಿ ಅಂತಂತ ಭಕ್ತರಿಗೆ ಕೊಡ್ತಿರ್ತಾರ. ಅದೇ ಪರಿಯಾದಂತ ಅಭಂಗವನ್ನು ನಾನು ಇವತ್ತ ನಿಮ್ಮ ಮುಂದೆ ವಿವರಣೆ ಮಾಡ್ಬೇಕಂತ ಕೂತದ್ದಾಗ್ಯದ. ಆ ಅಭಂಗ ಎಲ್ಲಿ ಎದುರಾಗಿಂದ ಅಂದ್ರ ವರದ ಅಭಂಗದೊಳಗೆ ಸದ್ಗುರು ದಾಸ ರಾಜಾರಾಮ್ ಮಹಾರಾಜರು ರಚಿಸಿರುವಂತಹ ವರದ ಅಭಂಗದ ಒಂದು ಸಂಖ್ಯೆ 237. ಈ ಅಭಂಗವು ಇಷ್ಟೋ ತನಕ ನಾವೇನು ಈ ಒಂದು ಭಕ್ತಿ ಮಾರ್ಗದ ಒಂದು ವಿಚಾರಗಳನ್ನು ಚಿಂತನೆ ಮಾಡಿದೆವು, ಮೆಲಕ್ ಹಾಕಿದೇವಲ್ಲ, ಅದಕ್ಕೆ ಪುಷ್ಟಿ ಕೊಡುವಂತಹ ಈ ಒಂದು ಅಭಂಗದ ನನಗೆ ಅನಿಸ್ತದ. ಏನ್ರಿ, ನಿಮಗೆಲ್ಲ ಇದರ ಅರ್ಥ ಬಹಳಷ್ಟು ಡೀಪ್ ಆಗಿ ಗೊತ್ತಿರ್ಬೋದು. ಆದರೂ ಸಹಿತ ಸದ್ಗುರುಗಳು, ನನ್ನ ಗುರುನಾಥ ಮಹಾಸ್ವಾಮಿ ನನ್ನ ಹೃದಯದಾಗ ಕುತ್ಕೊಂಡು ನಿಮ್ಮ ಮುಂದೆ ಇದರ ವಿವರಣೆಯನ್ನು ಯಾವ ರೀತಿ ಪ್ರಕಟ ಮಾಡ್ತಾನ ಅದನ್ನು ನಾನು ಸಹಿತ ಏನಪ್ಪಾ ಅಂದ್ರೆ ನೀವು ಸಹಿತ ಕುತ್ಕೊಂಡು ಭಕ್ತಿಯಿಂದ ಶ್ರವಣ ಮಾಡೋಣ ಅಂತ ಹೇಳ್ಕೊತ ಇವತ್ತಿನ ಅಭಂಗ ಯಾವುದು ಅನ್ನುವಂಥದ್ದನ್ನು ಮೊದಲು ನಾನು ನಿಮ್ಮ ಮುಂದೆ ಇರ್ತೇನೆ. ಆಮೇಲೆ ಒಂದೊಂದು ಲೈನ ನೀವು ಚಿಂತನೆ ಮಾಡೋಣ. ಆ ಅಭಂಗ ಏನ್ ಹೇಳ್ತದಂದ್ರ, पुतळा काष्टाच्या तो जाण, पुतळा काष्टाच्या तो जाण, त्याची चेष्टा सूत्राधीन. ಏನು? पुतळा काष्टाचा तो जाण, त्याची चेष्टा सूत्राधीन. सूत्रधारी हालवी दोरी, काष्टाचले नाना परी. सूत्रधारी हालवी दोरी, काष्टाचले नाना परी. तैसी सत्ता चिदंबरी, हालवी प्राचीनाची दोरी. तैसी सत्ता चिदंबरी, हालवी प्राचीनाची दोरी. जाता देह अहंभाव, दास म्हणे भेटे देव. जाता देह अहंभाव, दास म्हणे भेटे देव. पुतळा काष्टाचा तो जाण, त्याची चेष्टा सूत्राधीನ. ಇಲ್ಲಿ ಸಮರ್ಥರು ಈ ಒಂದು ದಾಸ ರಾಜಾರಾಮ್ ಮಹಾರಾಜರು ಈ ಒಂದು ದೃಷ್ಟಾಂತದ ಮುಖಾಂತರ ನಮಗೆ ತಿಳಿಸ್ಲಿಕ್ಕತ್ತಾರ.
ಏನಂದ್ರ ಈ ಸೂತ್ರದ ಗೊಂಬೆಯ ಆಟ ಅಂತೇಳಿ ಹಿಂದಕ್ಕೆ ಇರ್ತಿತ್ತದು. ಹಿಂದಕ್ಕನು ಈ ಕೆಲವೊಂದು ಕಡೆ ಅದು ಬಹಳ ಪ್ರಚಲಿತ ಅದ. ಅದು ಹೆಂಗಂದ್ರೆ ಗೊಂಬೆಗಳನ್ನು ಮಾಡ್ತಿದ್ರು, ಒಂದು 2, 3, 4 ರೀತಿ ಗೊಂಬೆ ಮಾಡ್ತಿದ್ರು. ಅದ್ರಾಗ 2 ಗೊಂಬೆಗಳನ್ನು ಅವತ್ತಿನ ಒಂದು ಯಾವ ಆಟ ನಾವು ತೋರಿಸ್ಬೇಕು, ಏನು ಸಂದೇಶ ಕೊಡಬೇಕು ಅನ್ನುವಂಥ ಈ ಉದ್ದೇಶ ಇಟ್ಟುಕೊಂಡು ಒಂದು 2 ಗೊಂಬೆಗಳು, 2 ಅಥವಾ ಇನ್ನ 2 ಇರ್ಬೋದು. ಆದ್ರೆ ಆ ಗೊಂಬೆಗಳು ಎದುರು ಇರ್ತಿದ್ವು ಅಂದ್ರೆ ಕಟ್ಟಿಗೆ ಗೊಂಬೆ ಇರ್ತಿದ್ವು. ಕಟ್ಟಿಗೆ ಗೊಂಬೆ ಅಷ್ಟು ಚಂದ ಭಾಳ ಸುಂದರ ಮಾಡಿರ್ತಿದ್ರು ಅವರು. ಯಾಕಂದ್ರೆ ಈಗ ಸಿನಿಮಾಗಳು ಬಂದಾವ, ದಿವಸ ಹೊತ್ತು ಹೊಂಟ್ರೆ ಟಿವಿ ಒಳಗೆ ಸಾಕಷ್ಟು ಮೋತಿಗಳನ್ನು ನೋಡ್ತೇವೆ, ಸಾಕಷ್ಟು ಸೌಂದರ್ಯವಂತರು ನೋಡ್ತೇವೆ. ಅವೆಲ್ಲ ಅನಿಸ್ಬಿಡ್ತದೆ, ಅವರೇ ಬಂದ್ ಮಾಡ್ತಿರ್ತಾರ. ಆದ್ರೆ ಅವಾಗ ಇವು ಯಾವೂ ಇದ್ದಿದ್ದಿಲ್ಲ. ಅವಾಗ ಏನ್ ಮಾಡ್ತಿದ್ರು ಅಂದ್ರೆ ಕಟ್ಟಿಗೆ ಗೊಂಬೆ ಮಾಡ್ತಿದ್ರು. ಅದಕ್ಕೆ ರಾಜಾರಾಮ್ ಮಹಾರಾಜರು ಏನಂದ್ರು, ಕಾಷ್ಟಾಚ ಪುತಳ ಕಾಷ್ಟಾಚ ಅಂದ್ರೆ ಕಾಷ್ಟಾಚ ಪುತಳ ಅಂದ್ರೆ ಏನು, ಕಟ್ಟಿಗೆ ಗೊಂಬೆ ಮಾಡಿ ಅವನ್ನ ನಮ್ಮ ಮುಂದೆ ಇಡ್ತಿದ್ರು ಅವರು. ಅಂದ್ರೆ ಏನೋ ಪ್ರೇಕ್ಷಕರು ಕೂತಿರ್ತಿದ್ರು. ರಾತ್ರಿ ಹಳ್ಳಿ ಲೈಟ್ ಸಹಿತ ಇರ್ತಿದ್ದಿಲ್ಲ, ಆದ್ರೂ ಗ್ಯಾಸ್ ಹಚ್ಕೊಂಡು ಕೂಡ್ತಿದ್ರು. ಆ ಒಂದು ಸ್ಟೇಜ್ ಏಟಿರ್ತಿತ್ತು, ಸ್ವಲ್ಪ ಇರ್ತಿತ್ತು ಅದು, ಅದೇನು ದೊಡ್ಡ ಸ್ಟೇಜ್ ಅಲ್ಲ ಏನಲ್ಲ. ಆದ್ರೆ ಬಹಳ ಸುಂದರವಾಗಿ ಮಾಡಿರ್ತಿದ್ರು. ಅದ್ರ ಹಿಂದೆ ಒಂದು ಕರಿ ಅರಿವಿ ಹಾಕಿಬಿಟ್ಟಿರ್ತಿದ್ರು. ಅದ್ರ ಹಿಂದೆ ಒಂದು ಕರಿ ಅರಿವಿ, ಆ ಅರಿವಿ ಹಿಂದ ಒಬ್ರು ನಿಂತಿರ್ತಿದ್ರು. ಅದು ಯಾರಿಗೂ ಕಾಣಿಸ್ತಿದ್ದಿಲ್ಲ. ಯಾಕಂದ್ರ ಲೈಟ್ನ ಗ್ಯಾಸ್ನ್ಯಾಗ ಮುಂದಿಟ್ಟಿರ್ತಿದ್ರು, ಹಿಂದೆ ಯಾರು ನಿಂತಾರ ಏನೂ ಕಾಣಿಸ್ತಿದ್ದಿಲ್ಲ. ಆದ್ರ ಅಲ್ಲಿ ಒಬ್ರು ಅಥವಾ ಇಬ್ರು ನಿಂತಿರ್ತಿದ್ರು. ಒಬ್ರು ಅಂದ್ರೇನು, ಇಬ್ರು ಅಂದ್ರೇನು, ಒಬ್ರು ಇಬ್ರು ಕೂಡ್ಸಿ ಒಂದೇ ಸಂಕಲ್ಪದಿಂದ ಆಡಿಸುವಂತ ಅಂದ್ರೆ ಪ್ರಕೃತಿ ಪುರುಷರು ಅಲ್ಲಿ ನಿಂದಿರ್ತಿದ್ರು. ಈ ಗೊಂಬೆಗಳೇನವಲ್ಲ ಅವೆಲ್ಲ ಒಂದು ಅವಯವಗಳಿಂದ ಒಂದೊಂದು ದಾರಗಳು ಹೋಗಿರ್ತಿತ್ತು ಮೇಲೆ. ಅದು ನೋಡೋರಿಗೂ ಕಾಣಿಸ್ತಿದ್ದಿಲ್ಲ. ಆ ದಾರಗಳನ್ನು ಮ್ಯಾಲ್ ನಿಂತವರು ಈ ಕಡೆ 5 ಬಟ್ಟ, ಈ ಕಡೆ 5 ಬಟ್ಟಿಗೆ ಹಾಕೋತಿದ್ರು. ಅದನ್ನ ಹಾಕೊಂಡ ಆ ಕೈ ಅಷ್ಟೇ ಹಿಂಗ ಬಿಟ್ಟಿರ್ತಿದ್ರು. ಅವೇನು ಕಾಣಿಸುತ್ತಿದ್ದಿಲ್ಲ. ಕೈಲಿ ಅಲ್ಲೇ ಬಟ್ಟುಗಳು ಹಿಂಗ ಆಡಿಸ್ತಿದ್ರು. ಅವ್ರು ಯಾವ ಒಂದು ವಿಚಾರ ಇಟ್ಕೊಂಡು ಆಡಿಸ್ತಿದ್ರು, ಏನನ್ನ ಗೊಂಬೆಗಳಿಂದ ಸಂದೇಶ ಜಗತ್ತಿಗೆ ಕೊಡ್ಬೇಕಂತಿದ್ರು, ಆ ಪ್ರಕಾರ ಆ ಗೊಂಬೆಗಳು ಆಟ ಆಡ್ತಿದ್ವು. ಹಿಂಗ ಒಂದ್ ಬಟ್ಟೆ ಎತ್ತಿದ್ಕೊಳ್ಳಿ, ಕಾಲಿಗೆ ಹಚ್ಚಿದ ಕಾಲಿ ಎತ್ತಿತ್ತು, ಕೈ ಎತ್ತಿತ್ತು, ಗುಣ ಎತ್ತಿತ್ತು, ಗುಣ ಹಿಂಗ್ ಮಾಡ್ತಿತ್ತು, ಹಂಗ್ ಮಾಡ್ತಿತ್ತು. ಏನ್ ಚಂದ ಅದೊಂದು ದೊಡ್ಡ ಕಲಾ ಅದು. ಇದನ್ನ ಮಾಡ್ತಿತ್ತು. ನೋಡಿ ಮಂದಿಗೆ ಇಷ್ಟು ಆನಂದ ಆಗಿಬಿಡ್ತಿತ್ತು ಅಂದ್ರ, ಸೂತ್ರದ ಗೊಂಬೆ ಆಟ ಬಂತು ಅಂದ್ರೆ ಜನರು ಕಿಕ್ಕಿರಿದು ಕೂಡ್ತಿದ್ರು. ಇದ್ರಾಗ ಆ ಸೂತ್ರಧಾರ ಹಿಂದೆ ನಿಂತವನ ಒಂದು ಸಂಕಲ್ಪ ಇತ್ತು, ಇವತ್ತು ಇದನ್ನೇ ನಾನು ಆಡಬೇಕು, ಇದರಿಂದ ಸಾಕಷ್ಟು ಜನರಿಗೂ ಸಂತೋಷ ಮಾಡಬೇಕು, ನಾನು ಸಂತೋಷ ಪಡಬೇಕು ಅಂತೇಳಿ ಆ ಸೂತ್ರಧಾರ ಆಟ ಆಡ್ತಿದ್ದ. ಅದಕ್ಕೆ ಅವ್ರಂದ್ರು, ಇಲ್ಲೇ ಆ ಗೊಂಬೆಗಳದ್ದೇನು ಕರ್ತೃತ್ವ ಇಲ್ಲೇ ಇಲ್ಲ. ನಾವು ವಿಚಾರ ಮಾಡಿದೇವಂದ್ರ ಗೊಂಬೆಗೊಳಗೆ ಅದಕ್ಕೇನು ಜೀವನೂ ಇಲ್ಲ, ಏನೂ ಇಲ್ಲ. ಯಾವ ಸಂಕಲ್ಪ ವಿಕಲ್ಪಗಳು ಗೊಂಬೆಗಿಲ್ಲ ಏನ್ರಿ, ಯಾವ ಇಚ್ಛೆನೂ ಗೊಂಬೆಗಳಿಗಿಲ್ಲ, ಯಾವ ವಾಸನಾ ತೃಪ್ತಿಯ ಬಗ್ಗೆ ಯಾವ ಹಂಬಲ್ನೂ ಆ ಗೊಂಬೆಗಳಿಗಿಲ್ಲ. ನಾನು ಹುಟ್ಟಿದೆ, ನಾನು ಚಂದ, ನಾನು ಸುಂದರ, ನಾನು ಅಧಿಕಾರಿ, ನಾನು ಶ್ರೇಷ್ಠ, ನಾನು ಗುರು, ನಾನು ಶಿಷ್ಯ, ಇವು ಸಹಿತ ಗೊಂಬೆಗಳಿಗಿಲ್ಲ. ಏನೂ ಇಲ್ಲೇ ಇಲ್ಲ, ಏನೂ ಇಲ್ಲ. ಖರೆ ಎಲ್ಲ ಇದ್ದಾರ ಗತೆ ಜಗತ್ತಿಗೆ ಅವು ತೋರಿಸಿದ್ದು. ಅರ್ಥಾತ್ ತೋರಿಸ್ತಿದ್ದು ಅನ್ನೋದಕ್ಕಿಂತ ಅವತ್ರ ಮುಖಾಂತರ ಮೇಲಿನ ಸೂತ್ರಧಾರ ತೋರಿಸ್ತಿದ್ದ. ಸೂತ್ರಧಾರ ಅಂದ್ರೆ ಪ್ರಕೃತಿ ಪುರುಷರಿಬ್ರು ಏನು ಬ್ರಹ್ಮನ ಒಂದ ಸಂಕಲ್ಪದಿಂದ ಮೂಲ ಮಾಯೆ ಉದ್ಭವ ಆದ್ಲು. ಆ ಮೂಲ ಮಾಯೆಯೊಳಗ ಪ್ರಕೃತಿ ಪುರುಷರು ಇವರು ಉತ್ಪನ್ನ ಆಗಿಬಿಡ್ತು. ಒಂದು ಪ್ರಕೃತಿ ಅರ್ಧ ಭಾಗ ಪುರುಷ ಭಾಗ. ಆ ಪುರುಷನ ಸಂಕಲ್ಪದಿಂದ ಪ್ರಕೃತಿ ಇಷ್ಟೆಲ್ಲ ಸೃಷ್ಟಿಯ ಉತ್ಪತ್ತಿ ಸ್ಥಿತಿ ಲಯ ಮಾಡ್ಕೋತ ಇದ್ಲು. ಅದರೊಳಗೆ ಬ್ರಹ್ಮ ವಿಷ್ಣು ಮಹೇಶ್ವರರು ಆ ಕಾರ್ಯವನ್ನು ಮಾಡ್ಲಿಕ್ಕತ್ತಿದ್ರು. ಆಮೇಲೆ 33 ಕೋಟಿ ದೇವತೆಗಳು, 4 ಪ್ರಕಾರದ ಜೀವಿಗಳು, ಇವರೆಲ್ಲರನ್ನೂ ಆ ಒಂದು ಪ್ರಕೃತಿ ಪುರುಷರೇನಿದ್ದಲ್ಲ ಅವರು ಆಡಿಸ್ತಿದ್ರು. ಅವ್ರಿಗೆ ಹೆಂಗ ಬೇಕಂಗ ಆಡಿಸ್ತಿದ್ರು ಏನ್ರಿ. ಅವ್ರು ಆಡಿಸಿದಂಗೆ ಇವು ಆಡ್ತಿದ್ದು. ಇದು ಈ ಒಂದು ಸೃಷ್ಟಿಯ ಒಂದು ಸೂತ್ರದ ಇದು
ನಾವೆಲ್ಲರೂ ಇವತ್ತು ನಾ ಪ್ರವಚನ ಹೇಳಿಕತ್ತೀನಿ, ಕೀರ್ತನ ಹೇಳ್ತೀನಿ, ಅಥವಾ ನೀವು ಕುತ್ಕೊಂಡು ಕೇಳಲಿಕ್ಕತ್ತೀರಿ, ಯಾರೋ ಅಭಂಗದ ಬಗ್ಗೆ ನೀವೆಲ್ಲರೂ ಬಹಳಷ್ಟು ಡೀಪ್ ತಿಳ್ಕೊಂಡು ಮಾತಾಡ್ಲಿಕ್ಕತ್ತೀರಿ. ಮಾತಾಡಿದ ಮೇಲೆ ನಿಮ್ಮನ್ನ ಯಾರು ಹೊಗಳ್ತಾರೆ. ಈಗ ನಮ್ಮ ಮೊನ್ನೆ ಉತ್ಸವದಾಗ ನೀವು ನಾನಾ ರೀತಿ ಸೇವೆಯನ್ನು ಮಾಡಿರ್ಬೇಕು. ನಿಮ್ಮ ಸೇವೆಯಿಂದ ಸಂತುಷ್ಟರಾಗಿ ಬಹಳಷ್ಟು ಮಂದಿ ನಿಮ್ಮನ್ನು ಸಂತೋಷಪಡಿಸಿರ್ಬೇಕು. ಇನ್ನು ಎಷ್ಟೋ ಮಂದಿ ಅದೇನು ಬಿಡು ಅಂತೇಳಿ ಮನಸ್ಸಿಗೆ ನೋವಾಗಂಗೂ ಮಾತಾಡಿರ್ಬೋದು, ಬಡಿಸಿರ್ಬೋದು, ಹಾಡಿರ್ಬೋದು, ಹೇಳಿರ್ಬೋದು, ಅಡಿಗೆ ಮಾಡಿರ್ಬೋದು, ರೊಕ್ಕ ದೇಣಿಗೆ ಕೊಟ್ಟಿರ್ಬೋದು, ಏನೇನೆಲ್ಲ ಮಾಡಿರಬಹುದು ಏನ್ರಿ. ಹಂಗ ಇವನ್ನೆಲ್ಲನೂ ಮಾಡಿದ್ರ ಸಹಿತ ಇದ್ರ ಹಿಂದೆ ಒಂದು ಸೂಕ್ಷ್ಮ ಸಂದೇಶ ಏನದ ಅಂದ್ರೆ, ನಾವು ಭಗವಂತನ ಭಕ್ತಿ ಒಳಗ ನಾವು ಮುಂದುವರೆದೇವ ಅಥವಾ ಭಕ್ತಿ ಮಾಡ್ಲಿಕ್ಕತ್ತೇವಂದ್ರ ಇಲ್ಲಿ ಯಾವ ರೀತಿ ಮಾಡ್ಬೇಕಂದ್ರ, ಮಹಾಸ್ವಾಮಿಗೆ ಮೊದಲು ಬಂದ ಕೂಡಲೇ ನಮ್ಮನ್ನು ನಾವು ಸಂಪೂರ್ಣ ಸಮರ್ಪಣೆ ಮಾಡ್ಕೋಬೇಕು. ಅವ್ರಂತಾರ, ತುಕಾರಾಮ್ ಮಹಾರಾಜರಂತಾರ, ಭಕ್ತಿ 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 ನಾವು ಮಹಾಸ್ವಾಮಿ ಭಕ್ತಿ ಮಾಡ್ತೇವಂತ ನೀವೆಲ್ಲರೂ ಅಂತೀರಿ, ಅಥವಾ ನಾವೆಲ್ಲರೂ ಅಂತೇವು, ಗುರುಭಕ್ತಿ ಭಯಂಕರ ಮಾಡ್ತೇವ್ರಿ, ಏನ್ರಿ ಹಂಗ್ರಿ ಹಿಂಗ್ರಿ, ಇಷ್ಟು ವರ್ಷ ಆತ್ರಿ ಅಷ್ಟು ವರ್ಷ ಆತ್ರಿ, ಅದನ್ನ ಮಾಡೇವ್ರಿ ಇದನ್ನ ಮಾಡೇವ್ರಿ, ಅಲ್ಲಿ ಹೋಗ್ಯವ್ರಿ ಇಲ್ಲಿ ಹೋಗ್ಯವ್ರಿ, ಇಲ್ಲಿ ಪಾರಾಯಣ ಮಾಡೇವ್ರಿ, ಇದನ್ನ ಮಾಡೇವ್ರಿ, ಏನೇನೋ ನಾವು ಒಳಗಿಟ್ಕೊಂಡು ಕೂತೇವು. ಆದ್ರೆ ಇವರು ತುಕಾರಾಮ್ ಮಹಾರಾಜರಂತಾರ, ಈ ಭಕ್ತಿ ಅವ್ನು ಸೇರುವುದಿಲ್ಲ ಅಂತಾರ ಅವರು. ಸಂಕಲ್ಪ ಅಭಿಮಾಯ ಸಂಸಾರಾಸಿ, ಈ ಸಂಸಾರ, ಹೆಂಡ್ರು ಮಕ್ಕಳು, ನೀ ಮಾಡಿದ್ದು ಮಾಡ್ಲಾರದು, ಕೂತಿದ್ದು ಎದ್ದದ್ದು ಪ್ರತಿಯೊಂದರ ಒಂದು ಹಿಂದ ಒಂದು ಸೂತ್ರದ, ಆ ಸೂತ್ರ ನಿನ್ನ ಮಾಡಿಸ್ಲಿಕ್ಕತ್ತದ ಅಂತ ತಿಳ್ಕೊಂಡ ನೀನು ಪೂರ್ಣ ಏನಪ್ಪಾ ಅಂದ್ರ ಅದರಿಂದ ಆ ಎಲ್ಲ ಮಾಡಿನನ್ನುವಂಥ ಉಪಾಧಿಯಿಂದ ಹೊರಗೆ ಬಂದ್ಬಿಡು, ಅಥವಾ ನಾ ನಿಂತು ಮಾಡಿಸಿನನ್ನುವಂಥ ಉಪಾಧಿಯಿಂದನು ಹೊರಗೆ ಬಂದ್ಬಿಡು. ಈ ಭಕ್ತಿ ಭಗವಂತಗೆ ಸೇರ್ತದಂತಾರ. ಏನು ಅದನ್ನ ಇವತ್ತು ಅಭಂಗ ರೂಪದಿಂದ ನಮಗ್ ದಾಸ ರಾಜಾರಾಮ್ ಮಹಾರಾಜರು ಹೇಳ್ಬೇಕಾಗಿದೆ. ಅವ್ರಂತಾರ, ಹೌದಪ್ಪ, ಆ ಗೊಂಬೆ ಅಂದ್ರೆ ಈ ಗೊಂಬೆ ನಾವೆಲ್ಲರೂ ಭಗವಂತ ಸೃಷ್ಟಿ ಮಾಡಿದಂತ ಗೊಂಬೆಗಳು. ಅದ್ರ ಕೆಲವೊಬ್ರು ಹೆಣ್ಣು ವೇಷನಾಗಿದ್ದಾರೆ, ಕೆಲವೊಬ್ರು ಗಂಡು ವೇಷನಾಗಿದ್ದಾರೆ, ಕೆಲವೊಬ್ರು ಅಧಿಕಾರಿಗಳ ವೇಷದಾಗಿದ್ದಾರೆ, ಕೆಲವೊಬ್ರು ಶ್ರೀಮಂತರ ವೇಷದಾಗಿದ್ದಾರೆ, ಕೆಲವೊಬ್ರು ಬಡವರ ವೇಷದಾಗಿದ್ದಾರ ಏನ್ರಿ. ಮತ್ ಹಿಂಗ ನಾನಾ ರೀತಿ ವೇಷಭೂಷಣಗಳನ್ನ ಹಾಕೊಂಡಂತ ಗೊಂಬೆಗಳು ನಾವು. ನಾವೆಲ್ಲರೂ ಈ ಸೃಷ್ಟಿಯೊಂದು ಇದೊಂದು ನಾಟಕ ರಂಗ. ಈ ನಾಟಕವನ್ನ ಆಡ್ಸಾವ ಅಲ್ಲಿದ್ದಾನ ಪ್ರಕೃತಿ ಪುರುಷ. ಆ ಪ್ರಕೃತಿ ಪುರುಷ ಆದ್ರೂ ಯಾವ ಸಂಕಲ್ಪದಿಂದ ಆಡಿಸ್ತಾನ, ಯಾವ ಶಕ್ತಿಯಿಂದ ಆಡಿಸ್ತಾನ ಅಂದ್ರ ಮೂಲ ಪರಬ್ರಹ್ಮ ಸ್ವರೂಪದ ಆ ಮಹಾಸ್ವಾಮಿಯ ಒಂದು ಇದರಿಂದ ಅವ್ರು ಆಡಿಸ್ತಿರ್ತಾರಂದಾಗ ನಾವ್ ಹೆಂಗಿರ್ಬೇಕು ಅಂದ್ರ, ಏನು ಮಾಡಿದ್ದೆಲ್ಲ ಇದು ನಾ ಮಾಡಿದ್ದಲ್ಲ, ಇದು ಕನಸಿನಾಗ ಸಹಿತ ಬರಬಾರ್ದು ಅಂತಾರವ್ರು. ಏನ್ರಿ, ಕನಸಿನಾಗ ಸಹಿತ ಸಾಧಕರಿಗೆ ಇದು ಬರಬಾರ್ದು. ನಾ ಮಾಡಿದೇನೆಂಬುದು, ಅದಕ್ಕೆ ಮಾಡಿದೇನೆಂಬುದು ಮನದೊಳು ಹೊಳೆದೊಡೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಅಂತೇಳಿ ಬಸವಣ್ಣವರು ಒಂದು ವಚನದಾಗ ಹೇಳ್ತಾರ. ಅದಕ್ಕೆ ಮಾಡಿನ ಅನ್ಬ್ಯಾಡ್ರಪ್ಪ ಅಂತಂತಾರ. ಮಾಡಿನ ಅನ್ಬ್ಯಾಡ್ರಿ, ಮಾಡ್ಸಿನ ಅನ್ಬ್ಯಾಡ್ರಿ, ಕೊಟ್ಟನ ಅನ್ಬ್ಯಾಡ್ರಿ, ತಗೊಂಡ ಅನ್ಬ್ಯಾಡ್ರಿ, ಹೇಳಿನ ಅನ್ಬ್ಯಾಡ್ರಿ, ಕೇಳಿನ ಅನ್ಬ್ಯಾಡ್ರಿ, ಏನೂ ಅನ್ಬ್ಯಾಡ್ರಿ. ಸುಮ್ಮ ನೀವು ಆ ಕಟ್ಟಿಗೆ ಗೊಂಬೆಗತೆ ಇದ್ದು ಬಿಡ್ರಿ, ಅವ ಆಡಿಸಿದಂಗ ಆಡಿಬಿಡ್ರಿ. ಈಗ ನೋಡ್ರಿ, ಬೈಲುಪ್ಪಗಾರ ಬರ್ತಿದ್ರು ನಮ್ಮಲ್ಲಿ, ಹಿಂದಕ್ಕೆ ಬಹುರೂಪಿಗಳು ಅಂತೇಳಿ ಬರ್ತಿದ್ರು, ಊರೂರು ಅಡ್ಡಾಡ್ತಿದ್ರು. ಅವ್ರ ಉದ್ದೇಶ ಏನು, ಯಾವುದಾದ್ರೂ ಪೌರಾಣಿಕ ಒಂದು ಸೋಂಗವನ್ನು ಹಾಕಿ ಅಲ್ಲೇ ಪಾತ್ರಗಳನ್ನು ನಟಿಸಿ ತೋರಿಸಿ ಜನರಿಗೆ ಒಂದು ಸಂದೇಶ ಕೊಡುವಂಥದ್ದು ಅದಕ್ಕೊಂದು ವ್ಯವಸ್ಥೆ ಇತ್ತದ ಬಹುರೂಪಿಗಳು ಅಂತೇಳಿ. ಅದ್ರಾಗ ಬಂದು ಇವತ್ತು ಯಾವ ಆಟ ಆಡ್ತಾರ, ರಾಮನ ಆಟ ಆಡ್ತಾರ, ರಾಮಾಯಣ ಆಟ. ಅದ್ರಾಗ ಒಬ್ಬ ರಾಮ ಆಗಿರ್ತಿದ್ದ, ಲಕ್ಷ್ಮಣ ಆಗಿರ್ತಿದ್ದ, ಆಮೇಲೆ ಹನುಮಂತ ಆಗಿರ್ತಿದ್ದ, ಸೀತಾ, ಇವರೆಲ್ಲರೂ ಒಂದೊಂದು ವೇಷ ಹಾಕೊಂಡವ್ರು, ಅವ್ರ ಬೈಲುಪ್ಪಗಾರ ಅವ್ರು ಇರ್ತಿದ್ರು. ಅವರೆಲ್ಲರೂ ವೇಷ ಎಷ್ಟು ಬಣ್ಣ ಗಿಣ್ಣ ಬಡ್ಕೊಂಡು ಹೆಂಗಂದ್ರೆ, ಹನುಮಂತ ನೋಡಿದ್ರೆ ಅವ್ನು ಜಿಗು ಇದು, ಅವ್ನು ನೋಡಿದ್ರೆ ಇವನು ಏನಪ್ಪ ಜಿತಾ ಹನುಮಂತನೇ ಬಂದಾನ ನಂಗೂ ಮಾಡ್ತಿದ್ರು ಅವರು. ಮಾಡಿದಾಗ ರಾಮ ಅಗದು ಏನಪ್ಪ ಅಂದ್ರೆ ಭಯಂಕರ ರಾಮ ಅಂದ್ರೆ ಅವ ಆದರ್ಶ ಪುರುಷರಂಗ ಅವ ವರ್ತನ ಮಾಡ್ತಿದ್ದ. ಲಕ್ಷ್ಮಣ ಸ್ವಲ್ಪ ಸಿಟ್ಟಿನವ್ರ ಗತಿ ಇರ್ತಿದ್ದ. ಏನೇನೋ ಒಟ್ಟ ಮಾಡಿ ರಾವಣನು ಇರ್ತಿದ್ದ. ರಾಮ ಬಂದು ರಾವಣನ ಕೊಲ್ಲೋದು ಇವೆಲ್ಲ ತೋರಿಸ್ತಿದ್ರು. ತೋರಿಸಿ ಹಿಂದಾಗಡೆ ಅವ್ರ ಡ್ರೆಸ್ ತೆಗೆದ ಮೇಲೆ ಅವರ ರಾಮನೂ ಅಲ್ಲ ಏನೂ ಅಲ್ಲ, ಅವ್ರು ಏನೂ ಅಲ್ಲ. ಅದನ್ನು ಅವ್ರನ್ನ ಆಟದೊಳಗೆ ಹಾಕೊಂಡಂತ ಒಂದು ಅದು ಏನಪ್ಪಾ ಅಂದ್ರೆ ಆಟ ಚಂದ ಮಾಡ್ಬೇಕನ್ನುವಂಥ ಒಂದು ಉದ್ದೇಶ, ಆಡಿಸ್ಬೇಕ ನಾವು ಸಂತೋಷಗೊಳಿಸ್ಬೇಕನ್ನುವಂಥ ಉದ್ದೇಶ.
ಈ ಉದ್ದೇಶ ಅವರು ಹೊಂದಿದಾಗ ಮಾತ್ರ ಒಂದು ವಾರಗಟ್ಟಲೆ ಅವ್ರು ಆಡ್ಲಿಕ್ಕೆ ಸಾಧ್ಯತೆ ಇತ್ತು. ಹಂಗದು. ಈಗ ನೋಡ್ರಿ, ಕೃಷ್ಣನ ವೇಷ ಹಾಕಿರ್ತಾರೆ, ಕೃಷ್ಣ ವೇಷ ಹಾಕಿರ್ತಾರ. ಕೃಷ್ಣದಾಗ ನಾ ಕೃಷ್ಣ ಇದ್ದನ ಅಂತೇಳಿ ಕೃಷ್ಣನ ಎಲ್ಲಾ ಪಾತ್ರ ಸಾಧನೆ ಮಾಡ್ತಾರ. ಮರುದಿವ್ಸ ಅದ ರೂಪ ಹಾಕೊಂಡು ಅದ ವೇಷ ಹಾಕೊಂಡು ಊರಾಗೆಲ್ಲ ತಿರುಗಾಡ್ಕೊತ ಕೃಷ್ಣನ ಗತೆ ಇದ್ರೆ ಯಾರು ಇವಾಗ ಬಂದು ನಮಸ್ಕಾರ ಮಾಡ್ತಾರನ್ರಿ? ಇಲ್ಲ, ಅದೊಂದು ವೇಷ. ಅದು ನಮಗೆ ಅವಾಗ ಯಾಕೆ ಅಷ್ಟು ನಮಸ್ಕಾರ ಮಾಡ್ತಿದ್ರಂದ್ರೆ ಆ ವೇಷ ಹಾಕಿದವ ಮ್ಯಾಲಿದ್ದ ಮಹಾಸ್ವಾಮಿ ನಮಗ ಆ ವೇಷ ಹಾಕಿ ಕಳಿಸಿದ್ದ, ಅಷ್ಟು ಕೆಲಸ ಮಾಡಿಸ್ತಿದ್ದ. ನಾವು ಅವನ ಮೇಲೆ ಏನು ನಾವು ವಿಚಾರಗಳಿರಲ್ಲದ ಅವ್ ಹೆಂಗ್ ಮಾಡಿಸ್ಬೇಕಂತ ಅವಾಗ ತೃಪ್ತಿ ಆಗಂಗ ಮಾಡಿಬಿಡುದು ಅನ್ನೋದು ಒಂದೇ ಒಂದು ಗೊಂಬೆಗಳದ್ದು. ಏನು ಇದು ನಮ್ಮ ದೃಷ್ಟಿಯೊಳಗೆ ಸಂಕಲ್ಪ, ಆದ್ರೆ ಗೊಂಬೆಗಳು ಯಾವ ಸಂಕಲ್ಪ ವಿಕಲ್ಪದಿಂದ ಸಂಪೂರ್ಣ ಹೊರಗಿರಬೇಕು ಅಂತಾರೆ. ಭಕ್ತಿ ಹೆಂಗಿರಬೇಕು? ಯಾವ ಸಂಕಲ್ಪ ವಿಕಲ್ಪಗಳು ಅವನಂತಲ್ಲಿ ಬಂದಿರಬಾರ್ದು. ಕೇವಲ ಏನಪ್ಪಾ ಅಂದ್ರೆ ಮಹಾಸ್ವಾಮಿ ಏನೇ ಆಗ್ತಿದ್ರು ಸಹಿತ ಅದು ಮಹಾಸ್ವಾಮಿ ಸಂಪೂರ್ಣ ಕೃಪಾ, ಮಹಾಸ್ವಾಮಿ ಇಚ್ಛಾ ಅನ್ಬೇಕು. ಆ ಇಚ್ಛಾ ಪ್ರಕಾರ ಅವ್ ಮಾಡಿದ್ದಕ್ಕೆ ಸಂತೋಷದಿಂದ ನಾವು ಏನಪ್ಪಾ ಅಂದ್ರೆ ಜೀವನದೊಳಗೆ ಅವನ್ ನೆನೆಸಿಕೊಂಡು ಜೀವನ ತೆಗಿಬೇಕು. ಇದು ಭಕ್ತರ ಒಂದು ಶ್ರೇಷ್ಠ ಲಕ್ಷಣ ಅಂತ ತಿಳಿಸ್ಬೇಕಾಗ್ತದೆ. ಅದಕ್ಕೆ ಅವ್ರಂತಾರ, ಸೂತ್ರಧಾರಿ ಹಾಲವಿ ಧೋರಿ ತ್ಯಾಚಿ ಚೇಷ್ಟ ಸೂತ್ರಾಧೀನ. ಅವ್ ಏನೇ ಮಾಡಿದ್ರು ಸಹಿತ ಅವ್ರ ಸೂತ್ರದ ಅಧೀನವು. ಸೂತ್ರ ಕಟ್ ಆಗಿ ಬಿಡ್ತು ಅಂದ್ರೆ ಮುಗಿತ್ ನೋಡ್ರಿ. ಇದು ಹಿಂಗ್ ಕೈ ಎತ್ತಿರ್ತದ, ಆ ಕೈ ಹೋದ ದಾರಿ ಕಟ್ಟಾತು, ದಾರಕ್ಕೆ ಕಟ್ ಆಗಿಬಿಡ್ತದ, ಕೈ ಬಿದ್ದು ಬಿಡ್ತದ, ಮುಗಿತ. ಆಮೇಲೆ ಕೈ ಎತ್ತಲಿಕ್ಕೂ ಆಗುದಿಲ್ಲ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಬಾಯಿ ತೆಗ್ತದ, ಕಣ್ಣು ಗುಡ್ಡಿ ಹಿಂಗಿಂಗ್ ಮಾಡಿದಂಗೆ ಮಾಡ್ತದ, ಗೋಣ ಇದು ಮಾಡ್ತದ, ಏನೇನೋ ಮಾಡ್ತಿರ್ತದ. ಆ ಸೂತ್ರ ಕಟ್ಟಾತು ಅಂದ್ರ ಅದ್ರಂತಲ್ಲಿ ಏನೂ ಇಲ್ಲ. ಹಂಗ ಮಹಾರಾಜರು, ಸದ್ಗುರುಗಳು, ಮಹಾಸ್ವಾಮಿ ನಮ್ಮಿಂದ ಒಂದಿಷ್ಟು ಸೂತ್ರಗಳು ಅವನ ಕೈಯಾಗವ. ಅವ್ ಕೈಯಾಗಿದ್ದ ಆಡಿಸ್ಲಿಕ್ಕತ್ತಾನ. ಅದ್ರಾಗ ಯಾರಿಂದನೋ ಏನಪ್ಪಾ ಅಂದ್ರ ಧನ ಸಹಾಯ ಮಾಡಿಸ್ತಾನ, ಯಾರಿಂದನೋ ಶರೀರ ಸೇವಾ ಮಾಡಿಸ್ತಾನ, ಆ ಸೇವಾ ಈ ಸೇವಾ, ಯಾರಿಂದನೋ ಹಾಡ ಹಾಡ್ಲಿಕ್ಕೆ ಹಚ್ಚಿಸ್ತಾನ, ಯಾರಿಂದೋ ಹೇಳಿಕ್ಕೆ ಹಚ್ತಾನ, ಯಾರಿಗೋ ರಾಗ ಮಾಡ್ಲಿಕ್ಕೆ. ನೋಡ್ರಿ, ಯಾರ ಭಕ್ತಿಯಿಂದ ಸೇವಾ ಮಹಾಸ್ವಾಮಿ ಸೇವೆ ಮಾಡ್ತಿರ್ತಾರ ಅವ್ರಿಗೆ ಯಾವ ವಿದ್ಯೆಗಳನ್ನು ಕಲಿಬೇಕನ್ನೋ ಹಂಗಿಲ್ಲ. ತಮ್ಮ ತಾವೇ ಅಂತರಂಗದೊಳಗೆ ಆ ವಿದ್ಯೆ ಉದ್ಭವ ಆಗ್ತಿರ್ತಾವ. ಯಾಕಂದ್ರ ಮಹಾಸ್ವಾಮಿ ಇಚ್ಛಾ ಮಾಡಿರ್ತಾನ. ಅವರೇನ್ ಸಂಗೀತ ಕಲಿಬೇಕಂತಿಲ್ಲ, ಭಾವ ತುಂಬ ಹಾಡ್ಬಿಟ್ರಂದ್ರ ಅದು ಚಲೋ ಕಲ್ತ್ ಸಂಗೀತಗಾರಗೆ ಸಹಿತ ನಾಚಿಸುವಂಗ ಅವ್ರು ಹಾಡಾಗ್ತಿರ್ತಾವ. ಯಾಕಂದ್ರೆ ಹಾಡಿದವರು, ಹೇಳಿದವರು, ರಾಗ ಮಾಡಿದವರು ಅದು ಆ ಗೊಂಬೆಗಳಲ್ಲ, ಆ ಸೂತ್ರಧಾರ. ಇವತ್ತು ನಾನು ತಮ್ಮ ಮುಂದೆ ಪ್ರವಚನ ಮಾಡ್ತೀನಿ ಅಂದ್ರೆ ಏನು, ನಾ ಮಾಡ್ತೀನಿ ಅಂತ ಹಿಂಗಲ್ಲದು. ನಾನು ಒಳಗ್ ಕೂತ್ಕೊಂಡು ಮಹಾಸ್ವಾಮಿ ನುಡಿಸ್ಲಿಕ್ಕತ್ತಾನ, ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ನುಡಿಸ್ಲಿಕ್ಕತ್ತಾರ. ಇದನ್ನ ಒಂದು ತತ್ವ ತಿಳ್ಕೊಂಡು ನೀ ಭಕ್ತಿ ಮಾಡಿದ ಅಂದ್ರ ಆ ಸದ್ಗುರುನಾಥನ ಸಾಮೀಪ್ಯಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾನ. ಕೈ ಹಿಡಿದು ಮುಂದೆ ಕರಿತಾನ. ಕರೆದು ಕಡಿಗೆ ಒಮ್ಮೆ ಏನ್ ಮಾಡ್ತಾನಂದ್ರ ಸಾಯುಜ್ಯ ಮುಕ್ತಿಯನ್ನೇ ನಮಗೆ ನೀಡಿ ನಮ್ಮನ್ನು ತನ್ನ ಜೋಳಿಗ್ಯಾಗ ಹಾಕೊಂಡ ತನ್ನ ಒಂದು ಸ್ವರೂಪ ಸಾಕ್ಷಾತ್ಕಾರ ಮಾಡಿಸ್ತಾನ ಅನ್ನುವಂಥದ್ದು ಭಕ್ತಿಯ ಮರವದ. ಅದಕ್ಕೆ ಅವ್ರಂತಾರ ಎರಡನೇ ನುಡಿಯೊಳಗ, ಸೂತ್ರಧಾರಿ ಹಾಲವಿ ದೋರಿ. ಸೂತ್ರಧಾರಿ ಆ ದಾರಗಳು ಅಳಿಗಾಡ್ಸಿದಂತ ತಿಳ್ಕೊರಿ ನೀವು. ಕಾಷ್ಟಾಚಲೆ ನಾನಾ ಪರಿ, ಆ ಗೊಂಬೆ ನಾನಾ ರೀತಿ ಹಾವಭಾವ ಮಾಡ್ತದ, ನಕರ ಮಾಡ್ತದ, ಏನೇನೋ ಮಾಡ್ತದ, ಶಟ್ದಂಗ್ ಮಾಡ್ತದ, ಸಿಟ್ಟು ಬಂದಂಗ ಮಾಡ್ತದ, ಅಗದಿನ ತಲೆ ತಳಗ್ ಮಾಡಿದಂಗ ಮಾಡ್ತದ, ಭಕ್ತಿ ಮಾಡಿದಂಗ ಮಾಡ್ತದ, ಏನೆಲ್ಲ ಮಾಡ್ತದ. ಎದಕ್ಕೆ ಮಾಡ್ತದ ಅಂದ್ರ ಸೂತ್ರಧಾರಿ ಹಾಲವಿದೋರಿ. ಆ ಸೂತ್ರಧಾರ ಅನ್ನುವಂತಹ ಮಹಾಸ್ವಾಮಿ ತನ್ನ ಕೈಯೊಳಗಿರುವಂತಹ ಆ ಗೊಂಬೆಗಳಿಂದ ಹೊರಟಂತ ದಾರ, ಆ ಒಂದು ಸೂತ್ರವನ್ನು ಅಳಿಯಾಡಿಸ್ತಾನ. ಅದ್ರ ಹಂಗ ಮಾಡ್ತದ. ಕಾಷ್ಟಾಚಲೆ ನಾನಾ ಪರಿ. ಅದ ಹೆಂಗ್ ಮಾಡ್ತದ್ರಿ, ಆಗ ಹಂಗ್ ಮಾಡಿತ್ತು, ಈಗ ಹಿಂಗ್ ಮಾಡ್ತದ. ಆಗಳ ಈ ಕೈ ಎತ್ತಿದ್ದಿಲ್ಲ, ಈಗ ಯಾಕೆ ಎತ್ತಲಿಕ್ಕತ್ತಂದ್ರೆ ಆವಾಗ ಎತ್ತುವತ್ನಾಗೂ ಇದ್ರ ಕರ್ತುರ್ತಿದ್ದಿಲ್ಲ, ಈಗ ಎತ್ತಲಾರ್ದಾಗೂ ಅದ್ರ ಕರ್ತುರ್ತಿದ್ದಿಲ್ಲ. ಅದನ್ನ ಎತ್ತುದು, ಕುಣಿದು, ಕಾಲು ಎತ್ತುದು, ಡ್ಯಾನ್ಸ್ ಮಾಡೋದು, ಗೋಣ ಅಳಿಗಾಡಿಸೋದು, ಹೌದು ಅನ್ನೋದು, ಹ್ಞೂ ಅನ್ನೋದು, ಇಲ್ಲ ಅನ್ನೋದು ಎಲ್ಲಾನು ಮ್ಯಾಲ ಕೂತು ಮಾಡಿಸ್ಲಿಕ್ಕತ್ತಾನ. ಇದು ಮಾಡ್ತಿತ್ತು. ಅವ್ ಸುಮ್ ಕೂತ, ಇದು ಹಿಂಗ್ ಕೂತು ಬಿಡ್ತು. ಹಂಗ ಇದನ್ನ ತಿಳ್ಕೊಂಡು ನಾವು ಭಕ್ತಿ ಮಾಡ್ಬೇಕು ಅನ್ನುವಂಥದ್ದು ದಾಸ ರಾಜಾರಾಮ್ ಮಹಾರಾಜರ ಇವತ್ತಿನ ಈ ಅಭಂಗದ ಅಪೇಕ್ಷೆ ಅದ. ಬಹಳಷ್ಟು ಮಂದಿ ಬಹಳಷ್ಟು ವರ್ಷ ಭಕ್ತಿ ಮಾಡ್ಕೊತ ಬಂದ್ರು ಸಹಿತ ಇನ್ನೂ ತನಕ ಈ ಒಂದು ಮರ್ಮ ತಿಳಿಲಿಲ್ಲ ಅಂತಂದ್ರ ಆ ಭಗವಂತನ ಒಲಿಮೆಗೆ ಪಾತ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಾವು ಕೊನೆಗೊಮ್ಮೆ ಈ ಒಂದು ಸ್ಥಿತಿಗೆ ನಾವು ಬರಬೇಕು. ತೇಲಿಸೋ ಇಲ್ಲ ಮುಳುಗಿಸೋ,
ತೇಲಿಸೋ ಇಲ್ಲ ಮುಳುಗಿಸೋ ರಂಗ. ನಿನ್ನ ಪಾಲಿಗೆ ಬಿದ್ದೆನೋ ಪರಮ ಕೃಪಾಳು, ತೇಲಿಸೋ ಇಲ್ಲ ಮುಳುಗಿಸೋ. ನಿನ್ನ ಉಡೇದಾಗಿ ಬಿದ್ದು ಬಿಟ್ಟನೆ, ನಾನು ನೀನು ತೇಲ್ಸರೇ ತೇಲ್ಸು, ಮುಳುಗಿಸಿದ್ರು ಸಹಿತ ನಿನ್ನ ಸೂತ್ರ, ನಿನ್ನ ಇಚ್ಛಾ, ತೇಲ್ಸಿದ್ರು ಸಹಿತ ನಿನ್ನ ಇಚ್ಛಾ. ನಾ ಯಾಕೆ ವಿಚಾರ ಮಾಡಲಿ? ಯಾಕಂದ್ರೆ ನಾನು ವಿಚಾರ ಮಾಡುವಂಥದ್ದು ನನ್ನ ಕರ್ತೃತ್ವನೇ ಇಲ್ಲೀಗ. ಏನ್ರಿ, ನೀವು ಒಬ್ಬರು ಭಕ್ತರನ್ನು ಹೋಗಿ ನೀವು ಪ್ರಶ್ನೆ ಕೇಳ್ರಿ, ಅಥವಾ ಆಗಿ ಹೋದಂತಹ ಶ್ರೇಷ್ಠ ಭಕ್ತರನ್ನು ಕೇಳಿದ್ರಿ ಅಂದ್ರೆ ಅವ್ರು ಹಿಂಗೆ ಅಂತಾರೆ, ನಾನು ಸರ್ವಸ್ವಿ ಸ್ವತಂತ್ರ ಅಲ್ಲ, ನಾನು ಒಬ್ಬರ ಅಧೀನ. ಈಗ ಜ್ಞಾನೇಶ್ವರ ಮಾವಲಿ ಅವರು, ಜ್ಞಾನೇಶ್ವರ ಮಹಾರಾಜರು, ಸೋಪಾನ ಕಾಕ, ಮುಕ್ತಾಬಾಯಿ ಮತ್ತು ನಿವೃತ್ತಿನಾಥರು ಏನಾಗ್ತಾರ ಅಂದ್ರೆ ಆಳಂದಿಯಿಂದ ಪಂಡ್ರಪುರಕ್ಕೆ ಬರ್ತಾರ. ಪಂಡ್ರಪುರಕ್ಕೆ ಬಂದ ಅವ್ರದ್ದೇನು ಇಚ್ಛೆ ಇರ್ತದ, ಭಕ್ತರೊಳಗೆ ಶ್ರೇಷ್ಠ ಭಕ್ತರಾಜ ಆಗಿರುವಂತಹ ನಾಮದೇವ ಮಹಾರಾಜರನ್ನ ತೀರ್ಥಯಾತ್ರೆಗೆ ಕರ್ಕೊಂಡು ಹೋಗ್ಬೇಕು, ಅವ್ರ ಜೋಡಿ ಯಾತ್ರಾ ಮಾಡಬೇಕು, ಅವ್ರ ಕೀರ್ತನೆಗಳನ್ನು ಮನಪೂರ್ತಿ ಕೇಳಬೇಕು ಅಂಥೇಳಿ ಒಂದು 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 ವಿಚಾರ ಮಾಡ್ಕೊಂಡು ಅಲ್ಲಿ ಬರ್ತಾರೆ. ಬಂದ ನಾಮದೇವ ಮಹಾರಾಜರು ಅಂದ್ರೆ ಏನ್ರಿ, ಸಣ್ಣ ಹುಡುಗ ಇರ್ಲಿಕ್ಕಾಗಿ ಪಾಂಡುರಂಗನಿಗೆ ಹಠಕ್ಕೆ ಬಿದ್ದ ಆ ಪಾಂಡುರಂಗನಿಗೆ ಊಟ ಮಾಡಿಸಿದವರು, ಅಥವಾ ಪಾಂಡುರಂಗನ ಜೊತೆ ಊಟ ಮಾಡಿದವರು. ಸಂಪೂರ್ಣ ಪಾಂಡುರಂಗ ಅಂದ್ರೆ ನನ್ನ ಅತ್ಯಂತ ಪರಮ ಸುಖ, ಅವನು ಬಿಟ್ಟು ಮತ್ತೆ ನನಗೆ ಯಾರೂ ಗತಿ ಇಲ್ಲ ಅಂತೇಳಿ ಎಷ್ಟು ಪಾಂಡುರಂಗನ ಹಚ್ಕೊಂಡಿದ್ರು ನಾಮದೇವ ಮಹಾರಾಜರು ಅಂದ್ರೆ, ಸಣ್ಣ ಹುಡುಗಿರ್ಲಿಕ್ಕಾಗಿ ಹಿಡ್ಕೊಂಡು ಪಾಂಡುರಂಗನ ಬಿಟ್ಟು ಒಂದು ಗಳಿಗೆ ಸಹಿತ ಇರ್ಲಿಕ್ಕೆ ಆಗ್ತಿದ್ದಿಲ್ರಿ ಅವ್ರಿಗೆ. ನಮಗೂ ಹಂಗಾಗ್ಬೇಕು, ಮಹಾಸ್ವಾಮಿ ಬಿಟ್ಟು ಒಂದು ಗಳಿಗೆ ಸಹಿತ ಇರ್ಲಿಕ್ಕೆ ಆಗ್ಬೇಕು. ಮಹಾಸ್ವಾಮಿ ಬಿಟ್ಟು ಗಳಿಗೆ ಇರಬಾರ್ದು ಅಂದ್ರೆ ಇನ್ನು ಅವ್ರು ಎಲ್ಲಿದ್ದಾರೆ, ಈಗ ಎಲ್ಲಿ ಇದ್ದಾರಪ್ಪ, ಹೆಂಗ್ ಮಾಡೋದ್ರಿ ಅಂತಲ್ಲ, ಆಗೂ ಇದ್ರು ಈಗೂ ಇದ್ರು. ಆಗ ಮುರುಗೋಡ್ದಾಗ ಅಥವಾ ಎಲ್ಲಿ ಅವ್ರು ಇರ್ತಾರ ಅವ್ರ ಸಗುಣ ರೂಪ ನಿಮಗೆ ಸಿಗ್ತಿತ್ತು. ಈಗ ನೀವು ಎಲ್ಲಿರ್ತೀರಲ್ಲ ಮಹಾಸ್ವಾಮಿ ಇದ್ದಾನ, ನಾವು ಎಲ್ಲಿರ್ತೀವೋ ಅಲ್ಲಿ ನಮ್ಮ ಸದ್ಗುರುನಾಥ್ ಇದ್ದಾನ ಅಂದಾಗ ಎಲ್ಲ ಹೇಳುದು ಕೇಳುದು ಎಲ್ಲನೂ ಪ್ರತಿಯೊಂದು ಮಹಾಸ್ವಾಮಿಗೆ ಹೇಳ್ಬಿಡ್ರಿ. ನೀವು ಎಲ್ಲ ಹೇಳ್ರಿ. ಯಾಕಂದ್ರೆ ಹೇಳಿದ ಮೇಲೆ ಅವನ ಸೂತ್ರ ಹಿಡ್ಕೊಂಡು ನಮ್ಮನ್ನ ಹೆಂಗೆ ಆಡಿಸ್ತಾನ. ಹಂಗಂದ್ರೆ ಹಂಗೂ ಸೈ, ಹಿಂಗಂದ್ರು ಹಿಂಗೂ ಸೈ, ಒಟ್ಟ ಅವನ ಇಚ್ಛಾ ಅಂತ ಅನ್ನೋದು ಇದು ಇಷ್ಟು ಒಂದಿದು. ಹಂಗ ನಾಮದೇವ್ ಮಹಾರಾಜರಿಗೆ ಬಂದ ಜ್ಞಾನೇಶ್ವರ ಮಾವಲಿಯವರಂತಾರ, ಭಕ್ತರಾಜ ಏನಪ್ಪ ನಿನ್ನ ಕರ್ಕೊಂಡು ನಾವು ಯಾತ್ರಾ ಮಾಡ್ಬೇಕಂತ ಇಚ್ಛಾ ಬಂದದ, ಅದಕ್ಕೆ ಹೋಗಿ ಬರೋಣ ನಡಿ, ನಿನ್ನ ಜೋಡಿ ಯಾತ್ರಾ ಮಾಡು ಹಂಬಲದ. ಜ್ಞಾನೇಶ್ವರ ಮಹಾರಾಜರೇನು ಸಾಮಾನ್ಯ ಅಲ್ಲ, ಮತ್ತ ಅವರು ದೊಡ್ಡ ಜ್ಞಾನಿಗಳು, ಜ್ಞಾನದ ಈಶ್ವರರೇ. ಏನ್ರಿ, ನಾಮದ ದೇವನೇ ನಾಮದೇವ, ಜ್ಞಾನದ ಈಶ್ವರರೇ ಜ್ಞಾನೇಶ್ವರರು. ಏನ್ರಿ, ಅಂಥ ಒಂದು ಇವರು ಶ್ರೇಷ್ಠ ಭಕ್ತರು. ಆವಾಗ ಬಂದ, ಭಕ್ತರಾಜ ಹಿಂಗೆ ಹೋಗ್ಬೇಕು, ನಿನ್ನ ಜೋಡಿಗೆ ಮಾಡ್ಬೇಕಾಗ್ಯದ, ಅದಕ್ಕೆ ಯಾತ್ರಾ ಮಾಡೋದದ, ನೀವು ದಯವಿಟ್ಟು ಬರ್ಬೇಕ್ರಿ ನಮ್ಮ ಜೋಡಿ ಅಂದ ಕೂಡಲೇ ನಾಮದೇವ ಮಹಾರಾಜರು ಅಂದ್ರು, ಹೌದಪ್ಪ ನಾಮದೇವ, ಇದು ಜ್ಞಾನದೇವ ನೀ ಅಲ್ಲ ಅಂತಿ, ಖರೆ ನಂದೇನು ಸ್ವತಂತ್ರತನ ಇಲ್ಲೋ ಅಂತಂದವ್ರು. ನಾ ಇದಕ್ಕೆ ನಿರ್ಣಯ ತಗೋಂಥದ್ದು, ನಾ ಎದಕ್ಕೂ ನಿರ್ಣಯ ತಗೋಂಥ ಸ್ವತಂತ್ರತನೇ ನನಗಿಲ್ಲ. ನಾನು ಕೇವಲ ಪಾಂಡುರಂಗನ ಅದೇನಿದ್ದು ಬಿಟ್ಟನೆ. ಈಗ ನನ್ನ ಕೇಳಿದ್ರೆ ಏನಿಲ್ಲ, ನಾನು ಒಂದು ಸೂತ್ರದ ಗೊಂಬಿದ್ದಂಗ, ಮತ್ತೊಂದೇನಿಲ್ಲ. ನಾನು ಈ ಕಾಷ್ಟಾಚ ಪುತಳ ಕಾಷ್ಟಾಚ ಇದ್ದಂಗ ನನಗೆ. ನನ್ನ ಕೇಳಿದ್ರೆ ಏನಿಲ್ಲ, ನಾ ಏನು ಹೇಳಲಿಕ್ಕೂ ಆಗುದಿಲ್ಲ, ಹೇಳೋದು ಗೊತ್ತಿಲ್ಲ ನನಗೆ. ಅದಕ್ಕೆ ನೀವು ಹೋಗಿ ಪಾಂಡುರಂಗನೇ ಕೇಳ್ಕೊ, ಮತ್ತು ಅವ ಹೆಂಗೆ ಅಂತಾನ ಅಂದಾಗ ನನಗೆ ಅದಕ್ಕೇನು ಮತ್ತೊಂದು ಮಾತೇ ಇಲ್ಲ ಅಂದ್ಕೊಳ್ಳಿ. 4 ಮಂದಿ ಪಾಂಡುರಂಗನಂತಲ್ಲಿ ಹೋಗ್ತಾರೆ. ನಾಮದೇವ್ ಮಹಾರಾಜರು ಹೋಗಿರ್ತಾರೆ. ಹೋದಾಗ ಪಾಂಡುರಂಗ ಕೈ ಮುಗಿದು ನಿಂದಿರ್ತಾರ. ಪಾಂಡುರಂಗ ಅಂತಾನ, ಯಾಕೋ ಜ್ಞಾನದೇವ, ಏನು ವಿಚಾರ ಅದ, ಏನು ಕೇಳ್ಬೇಕಂತ ಮಾಡಿ, ಏನು ಇಚ್ಛೆ ಅದ ಅಂತ ಕೇಳ್ಕೊಳ್ಳೆ ಪಾಂಡುರಂಗ ಮತ್ತು ಹಿಂಗೆ ಭಕ್ತರಾಜ ಇವ ನಾಮದೇವ ಮಹಾರಾಜರ ಜೊತೆ ಇರುವುದಂದ್ರೆ ಅದೇನು ಸಾಮಾನ್ಯ ಕೆಲಸ ಇಲ್ಲ. ಅಂಥ ಒಂದು ಆನಂದವನ್ನು ಅನುಭವಿಸ್ಬೇಕಾಗ್ಯದ ಅವ್ರ ಜೋಡಿ ಇದ್ದು ನಾವು. ಅದಕ್ಕೆ ಯಾತ್ರಾಕ್ಕೆ ಹೋಗ್ಬೇಕಾಗ್ಯದ. ಅವ್ರಿಗೆ ಕೇಳಿದ ಕೂಡ ಅವ್ರು ಅಂದರು, ನಂದು ಏನು ಸ್ವತಂತ್ರತೆ ಇಲ್ಲ, ನೀವು ಬೇಕಾದ್ರೆ ಪಾಂಡುರಂಗನ ಕೇಳ್ಕೋರಿ ಅಂದರು. ಅದಕ್ಕೆ ನಿನ್ನ ಕೇಳಿಕ್ಕೆ ಬಂದೆವು. ಮತ್ತು ನೀ ಕಳ್ಸಿಕೊಟ್ರೆ ಬರ್ತನಂತಾರ, ನೀ ಕಳ್ಸಿಕೊಟ್ರೆ ನೋಡೋಣ ಅಂತಂತಾರ. ಅವ ಏನು ಮಾಡ್ತಾನೆ ಅದೇ ನೋಡೋದೊಂದು ಪ್ರಶ್ನೆ ಇಲ್ಲ, ಕಳ್ಸಿಕೊಟ್ರೆ ಬರ್ತೀನಿ, ಇಲ್ಲಕ್ಕಾದ್ರೆ ಇಲ್ಲ ಅಂದು ಕೂಡಲೇ ಪಾಂಡುರಂಗನ ಮೂವತ್ತು ಸಣ್ಣದಾತಂತ ನೋಡ್ರಿ, ಎಂಥ ಸಾಕು. ಅವಂದ್ರು, ಏನು ಜ್ಞಾನದೇವ ನೀ ಎಲ್ಲ ಕೇಳಿಕತ್ತಿ, ನನಗೆ ನಾಮ್ಯಾನ ಬಿಟ್ಟು ಇರ್ಲಿಕ್ಕೆ ಆಗೋದಿಲ್ಲ ಅಂತಂದಂತ್ರು ಪಾಂಡುರಂಗ. ನಾಮದೇವ್ಗ
ಪಾಂಡುರಂಗನ ಬಿಟ್ಟು ಇರ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಇದು ಭಕ್ತನ ಒಂದು ಶ್ರೇಷ್ಠ ಗುಣನೂ ಅನ್ಬೋದು, ಧರ್ಮನೂ ಅನ್ಬೋದು, ಸ್ಥಿತಿನೂ ಅನ್ಬೋದು. ಪಾಂಡುರಂಗಗೆ ನಾಮದೇವನ ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ, ನಾಮೇನು ಬಿಟ್ಟಿರ್ಲಿಕ್ಕೆ ಆಗುದಿಲ್ಲೋ ನಾಮದೇವ, ನೀ ಜ್ಞಾನದೇವ, ನೀ ಅರೆ ಕೇಳಿ ಕತ್ತಿನ ಹೆಂಗ್ ಮಾಡ್ಲು, ಧರ್ಮ ಸಂಕಟ ತಂದು ಇಟ್ಟಿಲ್ಲ ಅಂತಂದ ಪಾಂಡುರಂಗ. ಅಂದ ಕೂಡಲೇ ಕೈ ಮುಕ್ಕೊಂಡು ನಿಂತ. ಆತು ಹೋಗಿ ಬರ್ರಿ, ಖರೆ ಪೂರ್ಣ ಕಾಳಜಿ ವಹಿಸ್ಬೇಕು ನೋಡಪ್ಪ ನಾಮೇ ಅಂದಂತ. ಯಾಕಂದ್ರೆ ನಾಮೇ ಅಂದ್ರೆ ನನ್ನ ಕೂಸಿದ್ದಂಗ ಅವನು ಸರ್ವತೋಮುಖ ಸಲುಕೋತ ನಾ ಇಲ್ಲಿ ತನಕೊಂಡು ಬಂದನೆ, ಮುಂದೂ ಸಲುತ್ತೀನಿ ಅಂದಾಗ ನೀನು ಆ ರೀತಿ ನೀವೆಲ್ಲರೂ ಕೂಡಿಸಿ ಅವನು ಸಲುಬೇಕು. ಅವನ ಅಗ್ನಿ ಜೋಪಾನವಾಗಿ ಕರ್ಕೊಂಡು ಬರ್ತಾನಂತ ನೀ ನನಗೆ ವಚನ ಕೊಟ್ಟೆ ಅಂದ್ರೆ ಕಳಿಸ್ತಾನೆ ಅಂದ ಕೂಡಲೇ ನಗಲಿಕ್ಕತ್ತ ನನ್ನ ಜ್ಞಾನೇಶ್ವರ ಮಹಾರಾಜರು. ಆಯ್ತಪ್ಪ ಪಾಂಡುರಂಗ, ನೀ ಅಂದಂಗೆ ನಾನು ಒಂದು ಬಾವ್ಲಿನಿ, ಅವನು ಒಂದು ಕಾಷ್ಟಾಚಾಪುತ್ರ, ನಾನು ಒಂದು ಕಾಷ್ಟಾಚಾಪುತ್ರ, ನಾವೆಲ್ಲರೂ ಪುತ್ರ ಆಡ್ಸಾವ್ ನೀನೇ ಅಲ್ಲ ಅಂದ ಕೂಡಲೇ ಆಯ್ತಪ್ಪ ನಾಮ್ಯಾ ಹೋಗಿ ಬಾರು ಅಂದ ಕೂಡಲೇ ಇವನು ಮೂತಿ ಈಟೆ ಆತಂತ ಏನೋ ಮಾಡ್ಲಿಕ್ಕೆ ಬರುದಿಲ್ಲ. ಆದ್ರೆ ಪಾಂಡುರಂಗನೇ ಹೇಳ್ಯಾನಂದ್ರೆ ಮತ್ತೊಂದು ಮಾತೇ ಇಲ್ಲ. ಅದಕ್ಕೇನು ನಾವೇನು ತಪ್ಪು ತಿಳ್ಕೋದಿಲ್ಲ, ತ್ರಾಸು ಮಾಡ್ಕೋದಿಲ್ಲ, ಏನೂ ಇಲ್ಲ. ಹೊಂಟ್ರ ಪ್ರತಿ ದಿವಸನೂ ಪ್ರತಿ ಕ್ಷಣನೂ ಪಾಂಡುರಂಗ ನಾಮ್ಯಾನ ನೆನೆಸ್ತಿದ್ದ ಅಂತಂದಾಗ ಈ ಒಂದು ಇದರಿಂದ ನಮಗೆ ದೃಷ್ಟಾಂತದಿಂದ ಏನನ್ನಿಸ್ತದೆ ಅಂದರೆ ನಮ್ಮ ಸ್ವತಂತ್ರತ ನಾವು ಕಳ್ಕೋಬೇಕು. ಮಹಾಸ್ವಾಮಿ ಒಲಿಬೇಕಾದ್ರೆ, ಸದ್ಗುರು ಸಮರ್ಥರು ನಮಗೆ ಒಲಿಬೇಕಾಗಿದ್ರೆ ನಮ್ಮ ಸ್ವತಂತ್ರ ಸಂಪೂರ್ಣ ಕಳ್ಕೊಂಡು ಬಿಡಬೇಕು. ಕಳ್ಕೊಂಡ ಸೂತ್ರಧಾರಿ ಹಾಲವೀದೋರಿ ಕಾಷ್ಟಾಚಲೆ ನಾನಾಪರಿ, ಅವ್ ಹೆಂಗೆ ಕಾಡಿಸ್ತಾನೆ ಹಂಗೆ ಆಡ್ಕೊತ ಹೋಗಿಬಿಡುದು ಅಂತನಬೇಕು ಅಂಥೇಳಿ ಈ ಅಭಂಗ ನಮಗೆ ದಾಸರಾಜಾರಾಮ್ ಮಹಾರಾಜರು ಅಭಂಗದ ಮುಖಾಂತರ ನಿಮಗೆ ಎಲ್ಲರಿಗೂ ತಿಳಿಸ್ಲಿಕ್ಕತ್ತಾರ. ಇನ್ನ 3ನೇ ನುಡಿಯೊಳಗೆ ತೈಸಿ ಸತ್ತ ಚಿದಂಬರಿ ಇಲ್ಲಿ ಹೇಳ್ಬಿಟ್ರು ನೋಡೋರು. ಅದಕ್ಕೆ ಸೂತ್ರಧಾರ ಮತ್ಯಾರು ಅಲ್ಲ ಅಂತ ಹೇಳ್ಬಿಟ್ಟಿರ್ತಾರ. ತೈಸಿ ಸತ್ತ ಚಿದಂಬರಿ, ಚಿದಂಬರ ಮಹಾಸ್ವಾಮಿ ಸತ್ತಾನೇ ಅಧಿಕಾರೇ ಹಂಗದ ಅಂತಾರವ್ರು. ಅವ ಆಡಿಸಿದಂಗೆ ನಾವು ಆಡೋದು. ಸದ್ಗುರುಗಳಿಂದ ಅನುಗ್ರಹ ತಗೊಂಡ ಮೇಲೆ ಶಿಷ್ಯನ ತನ್ನ ಕರ್ತೃತ್ವ ಏನೂ ಇಲ್ಲೇ ಇಲ್ಲ. ಈಗ ನಮ್ಮ ಮಹಾರಾಜರಿದ್ದಾರೆ, ನಾ ಏನರ ಮಾಡ್ಬೇಕಂತಿಲ್ಲೇ ಇಲ್ಲ, ಅವ್ರು ಮಾಡಿಸ್ತಾರೆ. ಶಂಕರಣ್ಣ ನೀ ಕೀರ್ತನ ಹೇಳಪ್ಪ, ನೀ ಹೇಳಪ್ಪ, ಈಗ ನಾನು ನಿಮ್ಮ ಮುಂದೆ ಹೇಳಿಕ್ಕೆ ಪ್ರವಚನ ಹೇಳಿಕ್ಕೆ ಕೂತೀನಿ. ದಾಸರಾಜಾರಾಮ್ ಮಹಾರಾಜರ ಅಭಂಗ ನನಗಿಂತ ನೀವು ಸಾಕಷ್ಟು ತಿಳ್ಕೊಂಡವರು ಇರ್ಬೋದು. ನಾನು ಇಲ್ಲಿ ಕೂತ್ರೆ ನಾ ಏನು ಮಾಡಿದ್ ಮೊದಲ ಮಹಾರಾಜರಿಗೆ ಬೇಡ್ಕೊಂಡೆ, ಮಹಾರಾಜರ ಹಿಂಗಾರೆ ಕೂತೀನಿ, ನೀವೇನು ಒಳಗೆ ನುಡಿಸ್ರಿ, ಮತ್ತು ಆ ನುಡಿಸ್ರಿ ಅಂದಾಗ ನಾ ಇದನ್ನ ನುಡಿಬೇಕು ಅನ್ನುವಂಥ ಪ್ರಶ್ನೆ ಏನದ. ಈ ಒಂದು ತಾಸ್ನ್ಯಾಗ ಅವ್ರು ಏನು ನುಡಿಸ್ತಾರ ಅದನ್ನ ಹೇಳಿ ಹೋಗ್ಬಿಡುದು. ಮುಂದೆ ತಾಸಕ್ಕೆ ಅದು ಫ್ಯೂಸ್ ತೆಗೆದು ಬಿಡ್ತಾರ. ತೆಗೆದು ಕೂಡಲೇ ಖಲಾಸ್. ಮತ್ತು ನೀವು ಹಾಗೆ, ನೀವು ಹಂಗ, ನಾವು ಹಿಂಗ ಅಂತೇಳಿ ನಮ್ಮದೇ ಆದಂತಹ ಒಂದು ಭಕ್ತಿ ಮಾಡ್ಕೋತ ಇರುವುದಿರ್ತದ. ಆದ್ರೆ ತೈಸಿ ಸತ್ತ ಚಿದಂಬರಿ ಹಿಂಗದ ಅಂತಾರ. ಸದ್ಗುರುನಾಥನ ಒಂದು ಸತ್ತ ಶಿಷ್ಯನ ಮೇಲೆ, ಅನುಗ್ರಹಿತರಾದಂಥ ಶಿಷ್ಯನ ಮೇಲೆ ಇಂಥ ಸತ್ತ ಇರ್ತದಲ್ಲ, ಅವ ಹೆಂಗೆ ಮಾಡ್ತಾನೆ ಹಂಗೆ ಮಾಡ್ಕೋತ ಹೋಗೋದಿರ್ತದೆ. ಮಹಾಸ್ವಾಮಿ ಹೆಂಗೆ ಮಾಡ್ತಾನೆ ಹಂಗೆ ಮಾಡೋದಿರ್ತದೆ. ಇದ್ರಾಗ ಅಹಂಕಾರ ಪಟ್ಕೋದಿಲ್ಲ, ಮಮಕಾರ ಪಟ್ಕೋದಿಲ್ಲ, ಏನು ಮನಸ್ಸಿಗೆ ನೋವು ಮಾಡ್ಕೋದಿಲ್ಲ, ಏನಿಲ್ಲ. ಸದಾ ಪ್ರಸನ್ನಾಗಿ ಮಹಾಸ್ವಾಮಿಯನ್ನು ಎಲ್ಲರಿಗೂ ಕಾಣ್ಕೋತ ಮಾಡುವಂಥ ಸೇವಾ ಏನದಲ್ಲ, ಇದು ನಿಜವಾದ ಇದು ಯಾವ ಸಂಕಲ್ಪ ವಿಕಲ್ಪದಿಂದ ನಾವು ದೂರ ಇರ್ಬೇಕು. ಈಗ ನಾವು ಧ್ಯಾನಕ್ಕೆ ಕೂತ್ರೆ ಕೆಲವು ಮಂದಿ ಅಂತಾರೆ ಮಹಾಸ್ವಾಮಿ ನಾಮಸ್ಮರಣೆ ಮಾಡ್ಕೋತ ಕೂಡ್ತೀವ್ರಿ, ಖರೆ ಆ ಕಡೆ ಈ ಕಡೆ ಮನಸ್ಸು ಎಲ್ಲರಿ ಹೋಗ್ತದ್ರಿ, ಹರಿದು ಹೋಗ್ತದ್ರಿ, ಮನಸ್ಸು ಸ್ಥಿರ ಆಗೋದಿಲ್ಲ. ಅಂದ್ರೆ ನೀವು ಮನಸ್ಸಿನ ಆದಿಂದೊಳಗೆ ಇದ್ದಿ ಅಂದಂಗೆ, ಮಹಾಸ್ವಾಮಿ ಆದಿಂದಾಗ ಇಲ್ಲ ಅಂದಂಗೆ. ಮಹಾಸ್ವಾಮಿ ಆದಿಂದಾಗ ಮಹಾಸ್ವಾಮಿಗೆ ಹೇಳ್ಬಿಡು, ಇದು ಹಿಂಗೆ ಮಾಡ್ಲಿಕ್ಕತ್ತದ ನೋಡಪ್ಪ ಮಹಾಸ್ವಾಮಿ, ಇದು ಹಿಂಗೆ ಮಾಡ್ಲಿಕ್ಕತ್ತಂದ್ರೆ ಅವ ಮನಸ್ಸು ಮಾಡಿದ್ರೆ ನಮ್ಮ ಮನಸ್ಸನ್ನು ನಿಯಂತ್ರಣ ಇಡವ ಅವಿದ್ದಾನೆ ಅಂದಾಗ ನಾವು ಮನಸ್ಸು ನಿಯಂತ್ರಣ ಇಟ್ಕೊಳ್ಳೋ ಆಗುವುದಿಲ್ಲ ಅಂತಾರು. ಕೃಷ್ಣ ಪರಮಾತ್ಮ ಹೇಳ್ತಾನೆ, ನೋಡಪ್ಪ ಕೃಷ್ಣ, ಅರ್ಜುನ, ಇವೆಲ್ಲಾನು ಬಿಡು, ನೀ ಮನಸ್ಸು ನಿಂದ್ರಿಸೋದಾಗುವುದಿಲ್ಲ, ನೀ ನನ್ನ ಮೇಲೆ ಭಾರ ಹಾಕಿ ನಾ ಎಲ್ಲ ಮಾಡ್ತೀನಂತ. ಏನು ಹಂಗ ಈಗ ಇವರು ರಾಮಕೃಷ್ಣ ಪರಮಹಂಸರು ಒಂದು ದೃಷ್ಟಾಂತ ಹೇಳ್ತಿದ್ರಂತ. ದೃಷ್ಟಾಂತದೊಳಗೆ ಭಾಳ ದಿವಸದ ಮೇಲೆ ಒಬ್ಬ ಗೆಳೆಯನ ಭೇಟಿ ಆಗ್ಲಿಕ್ಕೆ ಹೋದಂತ. ಅವ ತ್ವಾಟ್ನಾಗಿದ್ದಂತ. ಹಾಗೆ ಬೆಂಟೆ ಆಗ್ಲಿಕ್ಕೆ ಹೋದ ಕೂಡಲೇ ಅವ್ನು ತ್ವಾಟ್ನಾಗಿದ್ದಂತಹ ಗೆಳೆಯ ಒಂದು ದೊಡ್ಡ ನಾಯಿ ಸಾಕಿದ್ದಂತ. ನಾಯಿ ಸಾಕಿದ ಕೂಡಲೇ ಇವ್ರು ಹೋದ ಕೂಡಲೇ ಇವು ಬಂದದ್ದು ನೋಡಿ ಆ ನಾಯಿ ಬೊಗಳಿಕ್ಕೆ ಶುರು ಮಾಡಿಬಿಡ್ತು. ಕಲ್ಲು ತಗೊಂಡಿಂದ ಮತ್ತಷ್ಟು ಮೇಲೆ ಬರ್ಲಿಕ್ಕತ್ತು. ಹೆಂಗೆ ಮಾಡ್ಬೇಕಪ್ಪ ಅಂತ ಅನ್ನೋದ್ರಾಗ ಈ ಬೊಗಳೋದು
ಇವನ್ ಗೆಳೆಯ ಮಾಲಕ ಗುಡಿಸಲಾಗಿದ್ದಾವ ಮನಿಯೊಳಗಿದ್ದಾವ ಕೇಳಿ ಬಂದು ಅಲ್ಲ ನೀ ಬಂದಿಯಾ ಬಾ 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 ಅಂತವನು. ಏನೋ ಮರ ಈ ನಾಯಿ ನನ್ ಕಡ್ದೇ ಬಿಡ್ತದ, ಅದನ್ನ ಮೊದಲು ಹಿಡ್ಕೊಂಡ್ ಏನೋ ಮಾಡಿದ್ರು ಬೇಡ ಹೇಯ್ ಹಚ್ಚೆ ಅಂತ ಹೇಳಿ ಅಂದ್ಬಿಟ್ಟ. ಆ ನಾಯಿ ಅದು ಒದರುದು ಬಿಡ್ತು ಎಲ್ಲ ಬಿಡ್ತು, ಆ ಮಾಲಕನ ಕಾಲಾಗಿ ತಿರ್ಗಾಡ್ಲಿಕ್ಕತ್ತು. ಅಂತ ನಾಯಿ ಹೆಂಗ್ ಮಾಡ್ತಲ್ಲ ಹಂಗ ನಮ್ಮ ಮನಸ್ಸು ಮಾಡ್ತದ. ಮಾಲಕ ಮನಸ್ಸು ಮಾಡಿದ ಅಂದ್ರೆ ಆ ನಾಯಿ ಆ ಮನಸ್ಸ ನಮ್ಮನ್ನ ಏನು ತೊಂದರೆ ಮಾಡುದಿಲ್ಲ. ಅದಕ್ಕೆ ತೈಸಿ ಸತ್ತ ಚಿದಂಬರಿ ಮಹಾಸ್ವಾಮಿ ಸತ್ತ ಸುಮ್ಮನೆ ಇಲ್ಲ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರನ್ನೇ ನಡೆಸುವಂತಹ ಒಂದು ಸೂತ್ರಧಾರ ಅಥವಾ ಅದರ ಸಂಕಲ್ಪ ಮಾತ್ರದಿಂದ ನಡೆಸುವಂತಹ ಪರಬ್ರಹ್ಮ ಸ್ವರೂಪ ಅವರಿದ್ದಾರೆ ಅಂತಂತಾರ. ಅದಕ್ಕೆ ನೋಡ್ರಿಲ್ಲ ಇದ್ರಾಗ ಕುಸಗಲ್ನೊಳಗೆ ಜನರೆಲ್ಲ ತ್ರಾಸ ಮಾಡ್ಕೊಳಿಕತ್ರು, ಭಯ ಪಟ್ಕೊಳಕತ್ಕೊಳ್ಳಿ ಅಂದ್ರೆ ನೋಡ್ರಿ ಮಾಜಾದ ಕಮಾನಿ ತ್ರಿಭುವನಿ ಲೋಕ ಮಾಜಾದ ಕಮಾನಿ ತ್ರಿಭುವನಿ ಲೋಕ ಯಮ ಕುಂಭಿ ಪಾಕ ಧಾಕ ಮಾಜಾ ಯಮ ಕುಂಭಿ ಪಾಕ ಧಾಕ ಮಾಜಾ ಮಾಜಾ ಧಾಕ ಮನಿ ತ್ರಿಭುವನಿ ಲೋಕ. ಈ ಅಭಂಗ ಇಷ್ಟು ಪವರ್ಫುಲ್ ಅದ. ಮಹಾಸ್ವಾಮಿ ಸ್ವತಃ ಹೇಳ್ಬಿಡ್ತಾನ ಮಂದಿಗೆ, ನಾನು ನೋಡ್ಲಿ ಎಲ್ಲ ಯಮ ಕುಂಭಿ ಪಾಕ ಅಥವಾ ಎಲ್ಲ ದೇವತೆಗಳು, ರಾಕ್ಷಸರು, ಸರ್ಪ, ಸಿಂಹ, ಈ ಏನು ಪಂಚಭೂತಗಳು ಎಲ್ಲನೂ ನನ್ನ ಒಂದು ಆದಿಂದಾಗ ನನಗೆ ಅಂಜಿಕೊಂಡು ಈ ಕಾರ್ಯ ಮಾಡ್ಲಿಕ್ಕತ್ತಾವ. ಮುಂದೆ ಅದೇ ಅಂದ್ರು ಇದು ನಾಮ ಮಣೆ ತ್ಯಾಸಿ ಉದ್ಧರಿತು ಅಂತೇಳಿ. ಯಾರು ನನ್ನ ಚಿದಂಬರ ಮಹಾಸ್ವಾಮಿ ನನ್ನ ನಾಮಸ್ಮರಣೆಯನ್ನ ಅನುಗಾಲವು ಮಾಡ್ತಾರ, ಕಟ್ಟಿಗೆ ಗೊಂಬೆಗತೆ ಆಗಿ ಮಾಡ್ತಾರ, ಅವ್ರನ್ನ ಉದ್ಧಾರ ಮಾಡ್ತೀನಿ ಅಂತ ಹೇಳ್ಯಾರ. ಹಂಗ ಕೊನೆ ಚರಣದಾಗ ಅಂತಾರ ಇಷ್ಟೆಲ್ಲ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಜಾತಾ ದೇಹ ಅಹಂಭಾವ ನಮ್ಮಲ್ಲಿ ಹೋತು ಅಂದ್ರೆ ಇವನ್ನೆಲ್ಲ ಈ ರೀತಿ ಕಟ್ಟಿಗೆ ಗೊಂಬೆಗತಿಯನ್ನು ನಾವಿದ್ದೇವೆ ಅಂದ್ರೆ ನಮ್ಮಲ್ಲಿ ಅಹಂಕಾರ ಶೂನ್ಯತ್ವ ಅಹಂಕಾರ, ಅಹಂಭಾವ, ಅಹಂ ಮಮ ಇವೆಲ್ಲ ನಮ್ಮಿಂದ ಹೋಗ್ಬಿಟ್ಟು ಅಂದ್ರೆ ದಾಸಮಣೆ ಭೇಟಿ ದೇವ. ದಾಸರಾಜರ ಮಹಾರಾಜ ಹೇಳ್ತಾರ ಅವ್ರಿಗೆ ಮಾತ್ರ ನಿಶ್ಚಿತವಾಗಿಯೂ ಮಹಾಸ್ವಾಮಿಯ ದರ್ಶನ ಆಗ್ತದೆ ಅಂತ ಹೇಳ್ತಾರೆ. ಹಂಗ ಅಹಂಭಾವ ಹೋಗ್ಬೇಕಾದ್ರೆ ಕಟ್ಟಿಗೆ ಗೊಂಬೆಗೆ ತೆಗೆದುಕೊಂಡು ನಾವು ಮಹಾಸ್ವಾಮಿಯ ಭಕ್ತಿಯನ್ನು ಮಾಡಿದೇವೆ ಅಂದ್ರೆ, ಸದ್ಗುರುಗಳ ಭಕ್ತಿಯನ್ನು ಮಾಡಿದೇವೆ ಅಂದ್ರೆ ನಮ್ಮ ಒಳಗಿರುವಂತಹ ಅಹಂಭಾವ ಯಾವಾಗ ನಾಶ ಆಗ್ತದೆ, ಅಹಂಭಾವ ನಾಶ ಆದ ಕ್ಷಣದೊಳಗನೆ ಭಗವಂತನ ದರ್ಶನ ಆಗ್ತದೆ ಅಂತ ತಿಳ್ಕೊಂಡ್ಬಿಡ್ರಿ ನೀವು. ಇಷ್ಟು ವರ್ಷ ನಾವೆಲ್ಲ ಮಾಡ್ಲಿಕ್ಕತ್ತೇವ್ರಿ, ಕಾಯಂ ಚಿದಂಬರ ಅಂತೇವ್ರಿ, ನಮಗೆ ಯಾಕೆ ದರ್ಶನ ಆಗವಲ್ತು ಅಂದ್ರೆ ಅಹಂಭಾವ ಒಳಗಿದ್ದದ್ದು ನಮಗೆ ಸೂಕ್ಷ್ಮ ಅಹಮ್ಮ ನಮ್ಮಂತಲೇ ಇದ್ದದ್ದು ನಮಗೆ ಗೊತ್ತಾಗಿರುದಿಲ್ಲ. ಯಾಕಂದ್ರೆ ಸಮರ್ಥರಂತಾರ ಮೀಪಣೆ ನಾಕಳೆ ಅಂತಾರವ್ರು. ಈ ಅಹಂಕಾರ ಇದ್ದದ್ದು ನಿನಗೆ ಗೊತ್ತಾಗುವುದಿಲ್ಲ. ಆದ್ರೆ ಇದರಿಂದ ಏನ್ ಲಕ್ಷಣ ಬರ್ತಂದ್ರೆ ಮೀಪಣೆ ಭಕ್ತಿ ಮಾವಳಿ, ಮೀಪಣೆ ಶಕ್ತಿಗಳೇ ವೈರಾಗ್ಯಾಚೆ. ಮೊದಲಿದ್ದು ವೈರಾಗ್ಯನೂ ಹೋಗ್ತದ. ಆಮೇಲೆ ನಿನ್ನ ಭಕ್ತಿ ಮೊದಲು ಎಷ್ಟು ಹಸರಿತ್ತು ಅಂದ್ರೆ ಎಷ್ಟು ಭಕ್ತಿಗಾಗಿ ಹೆಪಪಿ ಇತ್ತಲ್ಲ ಅದು ಹೋಗಿಬಿಡ್ತದ. ಮೀಪಣೆ ಮಿತ್ರಿ ತುಟೆ ಅಂತ, ಮೀಪಣೆ ಪ್ರೀತಿ ಆಟೆ, ಮಿತ್ರ ಗೆಳತನ ಹೋಗಿಬಿಡ್ತದ ಅಹಂಕಾರ ನಿನ್ನಂತಲೇ ಬಂತಂದ್ರ. ಆಮೇಲೆ ಮೊದಲಿದ್ದ ಪ್ರೀತಿ ಹೋಗಿಬಿಡ್ತದ. ಹಿಂಗೆಲ್ಲ ಮೀಪಣದ ಇದು ಹೇಳ್ತಾರ. ಮುಂದಂತಾರ ಅವರು ಮೀಪಣೆ ಕೈಸೇನಿ ನ ಸಾಹೆ ते ಭಗವಂತಿ ಕೈಸೆ ನಿಸಾಹೆ. ಸಮರ್ಥರ ದಾಸಬೋಧನಾಗ ಅಂತಾರ ಅಹಂಕಾರ ಬಂತು ಅಂದ್ರೆ ನಮ್ಮ ಸಮುದಾಯ ನಮ್ಮ ಮಂದಿಯೊಳಗೆ ಸೇರುವುದಿಲ್ಲ. ಮತ್ತು ಮಹಾಸ್ವಾಮಿಗೆ ಹೆಂಗ್ ಸೇರ್ತದ ನಮಗೆ ಅಹಂಕಾರ ಬಂದ್ರ? ಮನೋನಿ ಮೀಪಣೆ ತ್ಯಾಗೋ ನ ರಾಯೆ ತೋಚಿ ಧನ್ಯ ಅಂತ ಹೇಳ್ತಾರ. ಆವಾಗ ಶಿಷ್ಯ ಪ್ರಶ್ನೆ ಮಾಡ್ತಾನ ಸದ್ಗುರುಗಳಿಗೆ, ಮೀಪಣೆ ಕೈಸೆ ನೀ ತ್ಯಾಗಾವೆ, ಬ್ರಹ್ಮ ಕೈಸೆ ನೀ ಅನುಭವಾವೆ, ಆಮೇಲೆ ಸಮಾಧಾನ ಕೈಸೆ ನೀ ಪಾವಾವೆ, ಹೇ ಮಜ ನಿರೂಪಾವೆ. ಹಂಗಾರ ಅಹಂಕಾರ ಹೆಂಗ್ ಬಿಡ್ಬೇಕ್ರಿ ಅಂತ ಕೇಳ್ತಾನೆ ಶಿಷ್ಯ ದಾಸಬೋಧನೊಳಗ ಗುರುವಿಗೆ. ಅಹಂಕಾರ ಹೆಂಗ್ ಬಿಡಬೇಕು, ಬ್ರಹ್ಮನ ಒಂದು ಸ್ಥಿತಿಯನ್ನೇ ಹೆಂಗ ನಾವು ಬ್ರಹ್ಮನನ್ನು ತಿಳ್ಕೋಬೇಕು, ಅಥವಾ ಸಮಾಧಾನ ಅನ್ನೋಂಥದ್ದು ಹೆಂಗ ನಮಗ್ ಪ್ರಾಪ್ತ ಆಗ್ತದೆ ಅಂತ ಈ 3 ಪ್ರಶ್ನೆ ಕೇಳಿದಾಗ ಸಮರ್ಥರಂತಾರ ಮೀಪಣೆ ಜಾಣೋ ನೀ ತ್ಯಾಗಾವೆ, ನೀನು ತಿಳ್ಕೊಂಡೇ ಬಿಡುವಂತ. ನೀ ಏನು ಮಾಡಪ್ಪ ಭಯಂಕರ ಹಾಡ ಹಾಡ್ತಿ ಅಂದ್ರೆ ಏನು, ರಾಗ ಮಾಡ್ತಿ ಅಂತ ನಿನಕಿತ ರಾಗ ಮಾಡೋರು ಯಾರು ಜಗತ್ನಾಗ ನೀವೊಬ್ಬ ದೊಡ್ಡ ಭಕ್ತ ಅಂತ ತಿಳ್ಕೊಂಡಿ, ನಿನಕಿತ ಎಂತೆಂಥ ಭಕ್ತರಾಗಿ ಹೋಗಿಲ್ಲನು ಅಂತಂತ.
ನೀನು ಭಯಂಕರ ಮಹಾಸ್ವಾಮಿ ಮಂದಿರಕ್ಕೆ ಅಥವಾ ಮಹಾಸ್ವಾಮಿ ಸೇವೆಗೆ ಸಾಕಷ್ಟು ಧನಸ್ಸೊಂದು ಕೊಟ್ಟು ಇದಕ್ಕಿಂತ ನಿನಕ್ಕಿಂತ ಕೊಟ್ಟವ್ರು ಯಾರು ಇಲ್ಲ. ಈ ಏನು ಈ ಶರೀರ ಅನ್ನುವಂತಹ ಇಂಥ ಒಂದು ಅಮೂಲ್ಯ ಧನವನ್ನೇ ಮಹಾಸ್ವಾಮಿಯ ಒಂದು ಭಕ್ತಿಗಾಗಿ, ಸದ್ಗುರುವಿನ ಭಕ್ತಿಗಾಗಿ ನಿವಾಳಿಸಿ ಒಗದಂತಹ ಎಂಥೆಂಥ ದಾನಿಗಳಿದ್ದಾರೆ, ನೀನ್ ದಾನಿ ಅಂತದ್ದು ಅಂತಂತಾರೆ. ಅದಕ್ಕೆ ಇದನ್ನೆಲ್ಲ ತಿಳ್ಕೊಂಡೇ ಬಿಡು. ಬ್ರಹ್ಮ ಕೈಸೇನಿ ಅನುಭವ ಅಂದ್ರೆ ಬ್ರಹ್ಮ ಹೋಗುವನಿ ಅನುಭವ. ನೀನು ಬ್ರಹ್ಮ ಆಗು, ನೀನು ಮಹಾಸ್ವಾಮಿ ಸ್ವರೂಪದೊಳಗೆ ನೀನು ಲೀನ ಆಗು, ಆವಾಗ ನಿನಗದು ಗೊತ್ತಾಗ್ತದೆ. ಹಂಗಾರೆ ಸಮಾಧಾನ ಹೆಂಗೆ ಸಿಗ್ತದ್ರಿ? ಇಷ್ಟೆಲ್ಲ ಮಾಡಿದ್ರು ನಮಗೆ ಸಮಾಧಾನ ಇಲ್ರಿ. ರಗಡ್ ಸತ್ಸಂಗ ಮಾಡ್ಲಿಕ್ಕೆ ಹತ್ತೇವು, ರಗಡಿ ಹೇಳಿದೆವು, ರಗಡಿ ಕೇಳಿದೆವು, ರಗಡು ಉತ್ಸವಕ್ಕೆ ಹೋದೆವು, ಎಲ್ಲ ಮಾಡಿದೆವು, ಕರೆ ಸಮಾಧಾನ ಇಲ್ಲ ಅಂದ್ರೆ ಸಮಾಧಾನ ಕೈಸಿ ಪಹಾವೆ ಅಂದ್ರೆ ಸಮಾಧಾನತೆ ಪಹಾವೆ ನಿಸ್ಸಂಗಪಣೆ. ಎಲ್ಲ ಸಂಘದಿಂದ ದೂರ ಆಗಿಬಿಡು. ಯಾವುದು ನನ್ನದಲ್ಲ, ಕೇವಲ ಮಹಾಸ್ವಾಮಿ ಒಬ್ಬನೇ ನನ್ನವ ಅಂತ ತಿಳ್ಕೊಂಡು ಸದ್ಗುರುನಾಥನ ಹೊರತಾಗಿ ನನಗೆ ಅನ್ಯ ಗತಿನೇ ಇಲ್ಲ, ಅನ್ಯ ಅದು ಇಲ್ಲೇ ಇಲ್ಲ. ಅನನ್ಯವಾಗಿ ಈ ರೀತಿ, ಅನನ್ಯ ಅಂದ್ರೆ ಅನ್ಯ ಇರಲಾರ್ದ ಅಂತ ಒಂದು ಸ್ಥಿತಿಯೊಳಗೆ ನಾವು ಸದ್ಗುರುಗಳ ಭಕ್ತಿ ಮಾಡಿದೆವು ಅಂದ್ರೆ, ಮಹಾಸ್ವಾಮಿ ಭಕ್ತಿ ಮಾಡಿದೆವು ಅಂದ್ರೆ ದಾಸಮಣೆ ಭೇಟಿ ದೇವ ಅವರಿಗೆ ಸದ್ಗುರುನಾಥ ಮಹಾಸ್ವಾಮಿಯ ದರ್ಶನ ಆಗ್ತಂತಾರೆ. ಅಂಥ ಒಂದು ಭಕ್ತಿಯ ಈ ಒಂದು ಮರ್ಮ ಅತ್ಯಂತ ಶ್ರೇಷ್ಠ ಅಭಂಗ ಅನ್ನಿಸ್ತದೆ. ಈ ಸೂತ್ರಗಳನ್ನು ನಾವು ಪಾಲಿಸಿಕೊಂಡು ಆ ಸದ್ಗುರುನಾಥನ ದರ್ಶನ, ಸ್ಪರ್ಶನ, ಸಂಭಾಷಣ, ಮಹಾಸ್ವಾಮಿಯ ದರ್ಶನ, ಸ್ಪರ್ಶನ, ಸಂಭಾಷಣ ಇವೆಲ್ಲದರ ಒಂದು ಅನುಭವವನ್ನು ತಗೊಂಡು ಈ ಜನ್ಮ ಮರಣ ಚಕ್ರದ ಬಿಡುಗಡೆ ಆಗುವಂಥ ಒಂದು ಸ್ಥಿತಿಯನ್ನು ನಿಮಗೆ ಆ ಮಹಾಸ್ವಾಮಿ ಸದ್ಗುರುನಾಥ ನೀಡಿ ಕಾಪಾಡಿ ತನ್ನ ಜೋಳಿಗ್ಯಾಗ ಹಾಕ್ಕೊಂಡು ಬಿಡಲಿ, ತನ್ನಂತೆ ಮಾಡ್ಕೊಂಡು ಬಿಡಲಿ ಅಂತ ಕೇಳ್ಕೊತ ನೀವುಗಳೆಲ್ಲ ಭಕ್ತಿ ಮಾರ್ಗದಾಗ ಮುಂದುವರಣೆ ಅಂತ ಕೇಳ್ಕೊತ ಇವತ್ತಿನ ಈ ಒಂದು ಸೇವೆಗೆ ನಾನು ವಿರಾಮ ಕೊಡ್ತೀನಿ. ಆ कल्पायुष्यावे तया कुळा माझ्या सकळा हरीचा दासा कल्पनेची बाधा न हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकासी नामा म्हणे तया असावे कल्याण ज्या मुखनिधान पांडुरंग पुंडलिक वरदार विठ्ठल पार्वती पदेश्वर महादेव राजाधिराज सद्गुरुनाथ महाराज की जय. श्री गुरुदेव दत्त. चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते. औदुंबर निवासी भक्ताभिमानी राजाधिराज श्री सद्गुरु शिव चिदंबरेश्वर महाराज की जय. सद्गुरुदास राजा राम महाराज की जय. सकल साधु संत महाराज की जय. जय जय रघुवीर समर्थ. जय श्री राम. धन्यवाद. धन्यवाद. ಗುರುಜಿ ಚಂದ ಆತ್ರಿ, ನಿಮ್ದೇನ ಕೇಳ ಆನಂದ ಆತು. ಆನಂದ ಆತ್ರೆ ಸಾಕು. ಆನಂದ ಆತ್ರಿ, ಖುಷಿ ಆಗ ಭಯಂಕರ ಮನಸ್ಸು ಕುಣಿದಾಡ್ತಿರಿ. ಎಲ್ಲರಿಗೂ ನಮಸ್ಕಾರ. ಜೈ ಚಿದಂಬರ. ಜೈ ಚಿದಂಬರ. ಜೈ ಚಿದಂಬರ ಕಾಂತು ಕೇಳಿದಪ್ಪ. ಏನು ನಮ್ಗೆ ಈ ರೀತಿ ಅರ್ಥ ಆಗುದಿಲ್ಲ. ಮತ್ ನಾವ್ ಅದ ಅನಾಯಾಸ ಸಿಕ್ಬಿಡ್ತೀವತ್ತ. ಬಾಳ ದಿವಸದಿಂದ ಓದ್ತಿದ್ದ ಅದನ್ನ, ಅದೇ ನಮ್ಗೆ ಅರ್ಥ ಆಗ್ತಿದಿಲ್ಲ. ಮಹಾಸ್ವಾಮಿ ಯಾರ ಮುಖಾಂತರ ಅರ್ಥ ಮಾಡಿಸ್ಕೊತಾನ ಕಾಂತು. ಹೌದಲ್ಲ, ಆ ಭಾವ ಬೇಕು ನಮ್ಮಲ್ಲಿ, ಇಷ್ಟೇ, ಮತ್ತೊಂದು. ಜೈ ಚಿದಂಬರ. ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ.